ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿರಂತರ ದೇವಸ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಆತ್ಮೀಯರೇ, LKG UKG ಇಂದಲೇ ಎಲ್ಲ ಮಕ್ಕಳಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದನ್ನು ಎಲ್ಲ ಮಕ್ಕಳ ಪೋಷಕರು ಇತ್ತೀಚಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಪೂರಕವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಅನ್ನುವ ಉದ್ದೇಶದಿಂದ ಸುಳ್ಯ ತಾಲೂಕು ಗುತ್ತಿಗಾರು ಗ್ರಾಮದ ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಬಳ್ಳಕ್ಕದಲ್ಲಿ ಇವತ್ತು LKG ಹಾಗೂ UKG ತರಗತಿಗಳು ಆರಂಭಗೊಳ್ಳಲಿಕ್ಕಿದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಗುತ್ತಿಗಾರು ಗ್ರಾಮದ ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಒಂದು ಸರಿಯಾದ ಆಯ್ಕೆಯಾಗಿರ್ಲಿಕ್ಕಿದೆ. ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಇಲ್ಲಿ ಬಂದು ಶಿಕ್ಷಣವನ್ನು ಪಡೆದುಕೊಳ್ತೀರಾ ಅಂದರೆ ₹1 ಪಾವತಿಸದೆ ಗುತ್ತಿಗಾರು ಗ್ರಾಮದ ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಬಳ್ಳಕ್ಕದಲ್ಲಿ ಉಚಿತವಾಗಿ ನೀವು LKG ಹಾಗೂ UKG ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಅವಕಾಶಗಳಿದೆ. ಎಲ್ಲ ಮಕ್ಕಳ ಪೋಷಕರು ಕೂಡ ಬಳ್ಳಕ್ಕ ಅಂಗನವಾಡಿ ಕೇಂದ್ರಕ್ಕೆ ತಮ್ಮ ಮಕ್ಕಳನ್ನು ಸೇರಿಸುವುದರ ಮೂಲಕ ಎಲ್ಲದನ್ನು ಉಚಿತವಾಗಿ ಹಾಗೂ ಒಂದು ಕ್ವಾಲಿಟಿ ಶಿಕ್ಷಣವನ್ನು ಪಡೆದುಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮ ಜೊತೆ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಸುಳ್ಯದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಕುಮಾರಿ ಭಾಗೀರಥಿ ಮುರಳಿಯರವರು ಆಗಮಿಸಲಿಕ್ಕಿದ್ದಾರೆ. ಜೊತೆಗೆ ಅನೇಕ ಮಂದಿ ಗಣ್ಯರು ಕೂಡ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸೇರಿಕೊಳ್ಳುವರಿದ್ದಾರೆ. ಹಾಗಾದರೆ ತಡ ಮಾಡೋದು ಬೇಡ, ನಾನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನು ಇವಾಗ ಗುತ್ತಿಗಾರ ಟೌನಿಂದ ಬಂದಿರೋದು. ನೀವು ಇದೇ ರೂಟಲ್ಲಿ ಮುಂದಕ್ಕೆ ಹೋದರೆ ಸುಳ್ಯಕ್ಕೆ ರೀಚ್ ಆಗ್ತೀರಾ. ಇಲ್ಲಿಂದ ರೈಟ್ ತಗೊಂಡು ನೀವು ಇದೇ ಮಾರ್ಗವಾಗಿ 5 ಕಿಲೋಮೀಟರ್ ಮುಂದಕ್ಕೆ ಹೋದರೆ ನೀವು ಬಳ್ಳಕ್ಕ ಅಂಗನವಾಡಿ ಕೇಂದ್ರಕ್ಕೆ ರೀಚ್ ಆಗ್ಬೋದು. ಶಾಸಕರು ಕುಮಾರಿ ಭಾಗೀರಥಿ ಮುರಳಿಯ ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಪ್ರೀತಿಯ you are joining us. LKG UKG class opening ceremony of ಪೋಷಣ್ ಅಭಿಯಾನ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂತಹ LKG UKG ಯ ಪ್ರಾರಂಭೋತ್ಸವವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ ಮೇಡಮ್. ಉದ್ಘಾಟನೆಯನ್ನು ನೆರವೇರಿಸಿದಂತಹ ಮೇಡಮ್ಗೆ ಧನ್ಯವಾದಗಳು.
ಕ್ಲಾಪ್ ಆಯ್ತು. ಉದ್ಘಾಟನೆಗೊಳಿಸಿಕೊಳ್ಳಬೇಕಾಗಿ ಮಾನ್ಯ ಗುತ್ತಿಗಾರ ಗ್ರಾಮ ಪಂಚಾಯತ್ನ ಪ್ರಥಮ ಸದಸ್ಯರಾಗಿರುವಂತಹ ಶ್ರೀಮತಿ ಸುಮಿತ್ರಾ ಮುಖಮಲೆ ಇವರನ್ನ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಸದಸ್ಯರುಗಳಾದ ಶ್ರೀಮತಿ ಶಾರದಾ ಎಂಕೆ, ಶ್ರೀಮತಿ ಲತಾ ಕುಮಾರಿ ಆಜಡ್ಕ, ಶ್ರೀ ವಸಂತ ಮೊಗ್ರ, ಶ್ರೀ ಭರತ್, ಹಾಗೆಯೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಗುತ್ತಿಗಾರ ಶ್ರೀ ಗಣಪತಿ ಸರ್, ಹಾಗೆಯೇ ಅಂಗನವಾಡಿ ಮೇಲ್ವಿಚಾರಕರಾಗಿರುವ ಗುತ್ತಿಗಾರ ವಲಯದ ಶ್ರೀಮತಿ ದೀಪಿಕಾ ಮೇಡಮ್, ಹಾಗೆಯೇ ಬಾಲ ವಿಕಾಸ ಸಮಿತಿ ಬಳ್ಳಪ್ಪ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪವಿತ್ರ ಧನಂಜಯ ಮೊಗ್ರ, ಹಾಗೆಯೇ ಶ್ರೀ ಭವಾನಿ ಶಂಕರ ಪೈಲಾಜೆ ಕಾರ್ಯದರ್ಶಿಗಳು ರೋಟರಿ ಕ್ಲಬ್ ಸುಬ್ರಹ್ಮಣ್ಯ, ಶ್ರೀ ಪ್ರವೀಣ್ ಮುಂಡೋಡಿ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಗುತ್ತಿಗಾರು, ಶ್ರೀ ಸುಜಿತ್ ಎಂಎಸ್ ಸಂಘಟನಾ ಕಾರ್ಯದರ್ಶಿ ಸೇವಾ ಸಂಗಮ ಟ್ರಸ್ಟ್ ಸುಳ್ಯ, ಹಾಗೆಯೇ ಇದೀಗಾಗಲೇ ಕೊಡುಗೈ ದಾನಿಗಳಿಂದ ದಾನವನ್ನು ಪಡೆದಂತಹ ದಾನಿಗಳಾಗಿರುವಂತಹ ಗಣ್ಯರಾದಂತಹ ಶ್ರೀಮತಿ ಗ್ರೀಷ್ಮಾ ಶಮಂತ್ ಕವಡಪಳ್ಳ ಮತ್ತು ಮಾಸ್ಟರ್ ಹಿರಣ್ಮಯ್, ಶ್ರೀಮತಿ ಸರೋಜಾ ಮಾಯಪ್ಪ ಸಂಕೇಶ ಪೂರ್ವಾಧ್ಯಕ್ಷರು ಇನ್ನರ್ ವೀಲ್ ಕ್ಲಬ್ ಸುಬ್ರಹ್ಮಣ್ಯ, ಶ್ರೀ ದೇವಿ ಪ್ರಸಾದ್ ಚಿಕ್ನೂರಿ ಉದ್ಯಮಿಗಳು ದೇವಿ ಸಿಟಿ ಗುತ್ತಿಗಾರು, ಶ್ರೀಮತಿ ಸುಷಿಮಾ ಜಿತೇಶ್ ಜಾಕೆ ಮಾಸ್ಟರ್ ಪ್ರಥಮ್ ಮತ್ತು ಕಾರ್ತಿಕೇಯ ಇವರೆಲ್ಲರನ್ನ ಕೂಡ ಇದೀಗ ನಾವು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಕ್ಷೇತ್ರ ಇವರನ್ನ ತಾಂಬೂಲ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಹಿಸಿರುವಂತಹ ಸುಮಿತ್ರಾ ಮೂಕಮಲೆ ಇವರನ್ನು ಕೂಡ ತಾಂಬೂಲ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಶ್ರೀ ರಾಜಣ್ಣ ಸರ್ ಕಾರ್ಯನಿರ್ವಹಣಾಧಿಕಾರಿ ತಾಲೂಕ್ ಪಂಚಾಯತ್ ಸುಳ್ಯ ತಮ್ಮ ಒಂದು ಈ ಅಂಗನವಾಡಿ ಕೇಂದ್ರದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಸರ್. ಮುಂದೆ ಶ್ರೀಮತಿ ಶೈಲಜಾ ಮೇಡಮ್ ಸಿಡಿಪಿಒ ಅಧಿಕಾರಿಯಾಗಿರುವಂತವರು ಇವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ ಮೇಡಮ್. ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಮತಿ ಶಾರದಾ ಎಂಕೆ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ ಮೇಡಮ್. ಇನ್ನೋರ್ವ ಸದಸ್ಯರಾದಂತಹ ಶ್ರೀಮತಿ ಲತಾ ಕುಮಾರಿ ಆಜಡ್ಕ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ ಮೇಡಮ್. ಹಾಗೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ಗಣಪತಿ ಸರ್ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸುತ್ತಿದ್ದೇವೆ ಸರ್. ಹಾಗೆಯೇ ದೀಪಿಕಾ ಮೇಡಮ್ ಅಂಗನವಾಡಿ ಮೇಲ್ವಿಚಾರಕರಾಗಿರುವ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಗೌರವಿಸುತ್ತಿದ್ದೇವೆ. ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅಂಗನವಾಡಿ ಕೇಂದ್ರದ ಪರವಾಗಿ ತಮಗೆ ಪ್ರೀತಿಯ ಸ್ವಾಗತಗಳು ಮೇಡಮ್. ಹಾಗೆಯೇ ಕಾರ್ಯದರ್ಶಿಯಾಗಿರುವಂತಹ ಲಯನ್ಸ್ ಕ್ಲಬ್ ಕಾರ್ಯದರ್ಶಿಯಾಗಿರುವಂತಹ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಇದರ ಶ್ರೀ ಭವಾನಿ ಶಂಕರ್ ಪೈಲಾಜೆ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ ಸರ್.
ಇನ್ನೋರ್ವರು ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಪ್ರವೀಣ್ ಮುಂಡೋಡಿ ಸರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಗುತ್ತಿಗಾರು, ಇವರನ್ನ ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಗೌರವ ಉಪಸ್ಥಿತಿಯನ್ನ ಗೌರವಿಸಿದ್ದೇವೆ ಸರ್. ಇನ್ನೋರ್ವರಾದ ಶ್ರೀ ಸುಜಿತ್ MS, ಸಂಘಟನಾ ಕಾರ್ಯದರ್ಶಿ, ಸೇವಾ ಸಂಗಮ ಟ್ರಸ್ಟ್, ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಗೌರವಿಸಿದ್ದೇವೆ ಸರ್. ಮುಂದೆ ಕೊಡುಗೈ ದಾನಿಗಳಾಗಿರುವಂತಹ ಗ್ರೀಷ್ಮ ಶಮಂತ್ ಕಡವೆಪಳ್ಳ, ಸರೋಜಾ ಮಾಯಪ್ಪ ಸಂಕೇಶ, ದೇವಿ ಪ್ರಸಾದ್ ಚಿಕ್ಕಮಳ್ಳಿ ಹಾಗೂ ಶಿಶಿಮಾ ಜಿತೇಶ್ ಜಾಕೆ, ಇವರು ಕೂಡ ಈ ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿ ತಾವು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಬಾಲ ವಿಕಾಸ ಸಮಿತಿ ಬಳ್ಳಕ ಶ್ರೀಮತಿ ಪವಿತ್ರ ಧನಂಜಯ ಮಗ್ರ, ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಗೌರವಿಸುತ್ತಿದ್ದೇವೆ ಮೇಡಮ್. ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಬಳ್ಳಕ LKG UKG ತರಗತಿಗಳ ಪ್ರಾರಂಭೋತ್ಸವ ಹಾಗೂ ಪೋಷಣಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಅದರ ಉದ್ಘಾಟಕರಾಗಿ ಕುಮಾರಿ ಭಾಗೀರಥಿ ಮುರುಳ್ಯ, ಮಾನ್ಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ತಮಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮೇಡಮ್. LKG UKG ತರಗತಿಯ ಒಂದು ಪುಸ್ತಕ ಅನಾವರಣ ಕಾರ್ಯಕ್ರಮವನ್ನು ಗಣ್ಯರೆಲ್ಲರೂ ಸೇರಿಕೊಂಡು ಈ ಸಭಾ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಿಕ್ಕಿದ್ದಾರೆ. ಇದೀಗ ಪುಸ್ತಕ ಅನಾವರಣ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕೇಂದ್ರದ ವ್ಯಾಪ್ತಿಗೆ ಬರುವಂತಹ ಶ್ರೀಮತಿ ಹೇಮಲತಾ ಇವರಿಗೆ ಸೀಮಂತ ಕಾರ್ಯಕ್ರಮವನ್ನ ಈ ಒಂದು ಸಮಾರಂಭದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇದನ್ನ ವಲಯ ಮೇಲ್ವಿಚಾರಕರಾದ ಶ್ರೀಮತಿ ದೀಪಿಕಾ ಮೇಡಮ್ ಇದರ ಬಗ್ಗೆ ವಿಸ್ತಾರವಾಗಿ ಅವರಿಗೆ ಶುಭವನ್ನು ನುಡಿಸುತ್ತಾ ಈ ಪೋಷಣ ಅಭಿಯಾನದ ಬಗ್ಗೆ ತಾವು ಶ್ರೀಮಂತ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ನೆರವೇರಿಸಿಕೊಡ್ಬೇಕು ಅಂತ ಕೂಡ ಜೊತೆಯಾಗಿ ಕೇಳ್ಕೊಳ್ತಾ ಇದ್ದೇವೆ ಮೇಡಮ್. ಎಲ್ರಿಗೂ ನಮಸ್ಕಾರ. ಪೋಷಣ ಅಭಿಯಾನ ನಮ್ಮ ಕೇಂದ್ರ ಸರ್ಕಾರದ ಒಂದು ಹೆಮ್ಮೆಯ ಕಾರ್ಯಕ್ರಮ. ಯಾಕಂದ್ರೆ 1975ರಿಂದ ನಮ್ಮ ICDS ಸೇವೆಗಳನ್ನು ನಾವು ನೀಡ್ತಾ ಬಂದಿದ್ದೇವೆ. ಆದ್ರೆ ಇದು ಪರಿಣಾಮಕಾರಿಯಾಗಿ ಇನ್ನೂ ಆಗ್ಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಪೋಷಣ ಅಭಿಯಾನ ಅಂತ ಹೇಳಿ ಇಡೀ ರಾಷ್ಟ್ರದಾದ್ಯಂತ ಒಂದು ಜಾರಿಗೆಯನ್ನ ತಂದ್ರು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆ, ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಮೊದಲಾಗಿ ನಾವು ಸರಿಯಾದಂತಹ ಆರೈಕೆಯನ್ನ ಮಾಡಿದ್ರೆ ಹುಟ್ಟುವಂತಹ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಹಾಗೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಹೆಣ್ಣು ಮಕ್ಕಳಂದ್ರೆ ಕನಿಷ್ಠ, ಗಂಡು ಮಗು ಅಂದ್ರೆ ಶ್ರೇಷ್ಠ, ಈ ತರದ ಒಂದು ಲಿಂಗ ತಾರತಮ್ಯ ಇದು ಕೂಡ ಆಗ್ಬಾರ್ದು. ಯಾವುದೇ ಮಗು ಹುಟ್ಟಿದ್ರು ಕೂಡ ಅದು ಆರೋಗ್ಯವಾಗಿ ಹುಟ್ಟಬೇಕು ಹಾಗೂ ಆರೋಗ್ಯವಂತ ಪರಿಸರದಲ್ಲಿ ಬೆಳಿಬೇಕು. ಈ ನಿಟ್ಟಿನಲ್ಲಿ ಪೂರಕ ಪೌಷ್ಟಿಕ ಆಹಾರ ಅತ್ಯಂತ ಮುಖ್ಯ ಆಗ್ತದೆ. ಇದನ್ನ ಎಲ್ರಿಗೂ ತಿಳಿಯಪಡಿಸುವಂತಹ ಒಂದು ಕಾರ್ಯಕ್ರಮ ಈ ಒಂದು ಪೋಷಣ ಅಭಿಯಾನದಡಿಯಲ್ಲಿ ಸಮುದಾಯ ಆಧಾರಿತ ಕಾರ್ಯಕ್ರಮ. ಸಮುದಾಯ ಆಧಾರಿತ ಅಂದ್ರೆ ಮೊದಲೆಲ್ಲ ಏನಾಗ್ತಿತ್ತು, ಕೇವಲ ತಾಯಿ ಮತ್ತು ಮಗು ಬರ್ತಿತ್ತು ಅಂಗನವಾಡಿಗೆ. ಗಂಡಸರು ಮಕ್ಕಳನ್ನ ಕರ್ಕೊಂಡು ಬಂದು ಕೂಡ ಹೊರಗಿಂದ ಬಿಟ್ಟು ಹೋಗ್ತಿದ್ರು. ಅವರಿಗೆ ಮಾಹಿತಿಗಳ ಕೊರತೆ ಇತ್ತು. ಈಗ ಮಗುನ್ ಸಾಕುದು ಯಾರು ಅಂದ್ರೆ ಪೂರ್ತಿ ಜವಾಬ್ದಾರಿ ತಾಯಿಗಿತ್ತು. ಹಾಗಲ್ಲ, ಮಗುವಿಗೆ ಏನು ತಾಯಿಗೆ ಸಮಸ್ಯೆಗಳಿದೆ ಅದಕ್ಕೆ ಪೂರಕವಾಗಿ ತಂದೆ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳುವಂತ ಮಾಹಿತಿಯನ್ನ ಸಮಾಜಕ್ಕೆ ನೀಡಬೇಕಾದಂಥದ್ದು ನಮ್ಮ ಇಲಾಖೆಯ ಒಂದು ಆದ್ಯ ಕರ್ತವ್ಯವಾದ ಕಾರಣ ಈ ಕಾರಣಕ್ಕೋಸ್ಕರ ಪುರುಷರನ್ನು, ಆ ಫ್ಯಾಮಿಲಿಯಲ್ಲಿರುವಂತಹ ಎಲ್ಲ ಪುರುಷ ಸದಸ್ಯರನ್ನು ಮತ್ತು ಮಹಿಳಾ ಸದಸ್ಯರನ್ನು ಸೇರಿಸಿಕೊಂಡು ಅರಿವು ಕಾರ್ಯಕ್ರಮವನ್ನ ಮಾಡುವಂಥದ್ದನ್ನ ನಮ್ಮ ಇಲಾಖೆಯ ಮುಖಾಂತರ ಪೋಷಣ ಅಭಿಯಾನದಡಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಗರ್ಭಾವಸ್ಥೆ, ಅವಳ ಒಂದು ಮಗು ಬರ್ತದೆ ಅಂತ ಹೇಳುವಂತ ಆ ಒಂದು ಖುಷಿಯನ್ನ ಸಂಭ್ರಮಿಸುವಂತ ಕಾರ್ಯಕ್ರಮವನ್ನ
ಸಾಂಕೇತಿಕವಾಗಿ ನಾವು ಸೀಮಂತ ಮಾಡೋದ್ರ ಮೂಲಕ ಸಂಭ್ರಮಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸುಳ್ಯ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ MLA ಮೇಡಮ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಮೇಡಮ್. ಜೊತೆಯಲ್ಲಿ ಎಲ್ಲ ಅತಿಥಿಗಳು ಕೂಡ ಸೇರಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸೋಬಾನ ಹೇಳಿರಿ ಎಲ್ಲರೂ ಸೇರಿ ಸೋ ಎನ್ನೀರೋ ಸೋಬಾನ ಎನ್ನೀರೋ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರುಗಳಿಗೆ ವಂದಿಸಿಕೊಳ್ತಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು, ಶಿಶು ಅಭಿವೃದ್ಧಿ ಯೋಜನೆ ಸುಳ್ಯ, ಬಾಲ ವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಬಳ್ಳಕ ಇದರ LKG UKG ತರಗತಿಗಳ ಪ್ರಾರಂಭೋತ್ಸವ ಹಾಗೂ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ನಾವೆಲ್ಲ ಉದ್ಘಾಟನೆ ಮಾಡಿ ವೇದಿಕೆಯಲ್ಲಿ ಈ ಸಭಾ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಮುಖಮನೆಯವರೇ, ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀ ರಾಜಣ್ಣನವರೇ, ಶಿಶು ಅಭಿವೃದ್ಧಿ ಯೋಜನೆಯ TDP ಆಗಿರುವಂಥ ಶ್ರೀಮತಿ ಶೈಲಜಾರವರೇ, ಗ್ರಾಮ ಪಂಚಾಯತ್ ಸದಸ್ಯರಾದ ಶಾರದಾ, ಲತಾ ಕುಮಾರಿ ಹಾಗೂ ವಸಂತ್ ಇವರು ಭರತ್ ಇದ್ದಾರೆ. ಇವತ್ತಿನ ಅಂಗನವಾಡಿಯ ಮೇಲ್ವಿಚಾರಕಿ ದೀಪಿಕರವರೇ, ಅದೇ ರೀತಿ ರೋಟರಿ ಕ್ಲಬ್ನ ಅಧ್ಯಕ್ಷರು ಜಯಪ್ರಕಾಶ್, ಅದೇ ರೀತಿ ಈ ಒಂದು ಕೊಡುಗೆ, ಈ ಒಂದು ಸ್ಕೂಲಿಗೆ ಬೇಕಾದಂಥ ಸಾಮಗ್ರಿಗಳು ಯಾವುದೆಲ್ಲ ಬೇಕು, ಮೂಲಭೂತ ಸೌಕರ್ಯಗಳು, ಮಕ್ಕಳಿಗೆ ಶಿಕ್ಷಣದ ಚಟುವಟಿಕೆ ತೊಡಗಿಸಿಕೊಳ್ಳಲಿಕ್ಕೆ ಈಗಾಗಲೇ ನಮಗೆ ಕೊಡುಗೈ ದಾನಿಗಳಾಗಿ ಶ್ರೀ ಭೀಷ್ಮ ಸಮಂತ್ ಕಡವೆಪಳ್ಳ ಮತ್ತು ಅವರ ಹಿರಣ್ಯಂ ಮತ್ತು ಶ್ರೀಮತಿ ಸರೋಜಾ ಮೈಲಪ್ಪ ಸಂಕೇಶ್ ಇವರು ನಮಗೆ ಒಂದು ತೂಕದ ವ್ಯವಸ್ಥೆಯನ್ನು ಒಂದು ಮಾಡಿದ್ದಾರೆ. ಅದೇ ರೀತಿ ಶ್ರೀಮತಿ ದೇವಪ್ರಸಾದ್ ಹುಲಿ ಮತ್ತು ಉದ್ಯಮಿ ಇವರು AECT ಗುತ್ತಿಗಾರು, ಶ್ರೀಮತಿ ಸುಷ್ಮಾ ಜಿತೇಶ್ ಜಾಕೆ ಮತ್ತು ಪ್ರಥಮ್ ಕಾರ್ತಿಕೇಯ ಇವರ ಹೆಸರಿನಲ್ಲಿ ಅವರು ಒಂದು ಕೊಡುಗೆಯನ್ನು ಕೊಡ್ತಾರೆ. ಇವತ್ತು TV ಬಂದಿದೆ, ನಮಗೆ ಮೊಬೈಲ್, ಅದೇ ರೀತಿ ಎಲ್ಲ ಯಾವುದೆಲ್ಲ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಊರಿನವರ ಸಹಕಾರದಿಂದ ಇವತ್ತು ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಬರೀ ಕನ್ನಡ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಇಂಗ್ಲಿಶಿನ ವ್ಯಾಮೋಹಕ್ಕೆ ಎಲ್ಲರೂ ಇರುವ ಕಾರಣ ಇವತ್ತಿನ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಹಂತದಲ್ಲಿರುವಾಗ ನಾವು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಇವತ್ತು ಅಂಗನವಾಡಿ, ಪ್ರೈಮರಿ ಸ್ಕೂಲು, ಹೈ ಪ್ರೈಮರಿ ಕೂಡ ಇವತ್ತು ಮಕ್ಕಳ ಕೊರತೆಯನ್ನು ನೀಗಿಸೋಸ್ಕರ ನಾವು ಕೂಡ ಇಂಗ್ಲಿಷ್ ತರಬೇತಿಯನ್ನು ಕೊಟ್ಟುಕೊಂಡು ಇಂಗ್ಲಿಷ್ ಮೀಡಿಯಮನ್ನು ಪ್ರಾರಂಭ ಮಾಡಿಕೊಂಡು ಮಕ್ಕಳ ಸಂಖ್ಯೆ ಮತ್ತು ಬಡ ಮಕ್ಕಳಿಗೂ ಕೂಡ ಇಂಗ್ಲಿಷಿನ ಒಂದು ಕಲಿಕೆಯನ್ನು
ಕೊಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಇಂಗ್ಲೀಷನ್ನು ಬರೀ ಶ್ರೀಮಂತರು ಮಾತ್ರ ಕಲಿಯೋದಲ್ಲ, ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗಿ ಕನ್ನಡ ಸ್ಕೂಲಲ್ಲಿ ಕೂಡ ಇಲ್ಲಿ ಪರಿಸರದಲ್ಲಿ ಮಧ್ಯ ಮಾರ್ಗದ ಮಕ್ಕಳು ಇರುವಂಥದ್ದು. ನಮ್ಮ ಪ್ರದೇಶ ಕೃಷಿಕರ ಒಂದು ಪ್ರದೇಶದಲ್ಲಿರುವಂಥ ಈ ಶಾಲೆಯಲ್ಲಿ ಕೃಷಿಕರಿಗೆ ಒಂದಷ್ಟು ಬೆಳೆ ಹಾನಿ ಅದಿದ್ದು ನಷ್ಟ ಆದಾಗ ಒಂದು ಜೀವನದ ಸಾಧ್ಯತೆಗಳಿಗೆ ಕಷ್ಟ ಆದಾಗ ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸಬೇಕೆನ್ನ ಒಂದು ಮನೋಭಾವ ಇದ್ದರೂ ಕೂಡ ಅದಕ್ಕೆ ಅನುದಾನ ಹೊಂದಿಸ್ಕೊಳ್ಳಿಕ್ಕೆ ಒಂದಷ್ಟು ಖರ್ಚುಗಳು ಆಗುವ ಕಾರಣ ಒಂದಷ್ಟು ಹಿಂದೇಟ್ ಆಗ್ತಾರೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ. ಅದಕ್ಕೋಸ್ಕರ ಇವತ್ತು ಅಂಗನವಾಡಿ ಮುಖಾಂತರವೇ ಪ್ರಥಮ ಹಂತದಲ್ಲಿ UKG LKG ಪ್ರಾರಂಭ ಮಾಡಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಊರಿನವರ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬರೀ ಶಿಕ್ಷಕಿಯಿಂದ ಆಗಲಿಕ್ಕಿಲ್ಲ, ಊರಿನವರ ಒಗ್ಗಟ್ಟು ಮತ್ತು ಊರಿನವರು ಈ ಶಾಲೆ ಉಳಿಬೇಕು, ಈ ಶಾಲೆ ಅಭಿವೃದ್ಧಿ ಆಗಬೇಕು, ಈ ಶಾಲೆಗೆ ಬರುವ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕೆಂಬ ಮನೋಭಾವ ಈ ಶಿಕ್ಷಕರಿಗೆ ಒಂದು ಶಿಕ್ಷಣದ ಮಹತ್ವವನ್ನು ತಿಳ್ಕೊಂಡಂಥ ವ್ಯಕ್ತಿಗಳಿದ್ದ ಕಾರಣ ಇಂಥ ಕೆಲಸಗಳಾಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಈ ಮಳೆ ಇದ್ದರೂ ಕೂಡ ಇಷ್ಟೊಂದು ಜನ ತಾಯಂದಿರಿಗೆ ಸೇರಿದ್ದಾರೆ. ಬಹಳಷ್ಟು ಗುಂಪಿನ ತಾಯಂದಿರು ಬೆಳಿಗ್ಗೆ ಬೇಗನೆ ಬಂದು ಕೂತಿದ್ದಾರೆ. ಅಂದರೆ ಅವರ ಮಕ್ಕಳ ಜೊತೆಗೆ ಇವತ್ತು ಮಹಿಳೆ ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿಗೆ ಎಲ್ಲಿ ಮೂಲಭೂತ ಸೌಕರ್ಯ ಸಿಗ್ತದೆ ಅಂತೇಳಿ ಅದು ಈ ಬಾಲ ವಿಕಾಸ ಕೇಂದ್ರ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಸಿಗ್ತಾ ಇದೆ. ಇವತ್ತು ಇಲ್ಲಿ ಹುಟ್ಟುವ ಮಗುವಿಗಿಂತ ಮೊದಲೇ ಮಗು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಆ ಮಗುವಿಗೆ ಏನೆಲ್ಲ ಆರೈಕೆಗೆ ಏನೆಲ್ಲ ಆರೋಗ್ಯಕರ ಪೌಷ್ಟಿಕಾಂಶಗಳು ಬೇಕು ಎನ್ನುವುದನ್ನು ಆ ತಾಯಿಗೆ ಮನವರಿಕೆಯನ್ನು ಮಾಡಿ ಆ ಮುಖಾಂತರ ಶಾಲೆಯಲ್ಲೇ ಪೌಷ್ಟಿಕ ಆಹಾರವನ್ನು ಕೊಡಿಸಿ ಆ ಮಗು ದಷ್ಟಪುಷ್ಟವಾದ ಮಗು ಮತ್ತು ಆರೋಗ್ಯಪೂರ್ಣವಾದ ಮಗು ಹುಟ್ಟಲಿ ಎನ್ನುವ ದೃಷ್ಟಿಯಿಂದ ಇವತ್ತು ಈ ಏನು ನಮ್ಮ ಅಂಗನವಾಡಿ ಕೇಂದ್ರದ ಮುಖಾಂತರ ಶಿಕ್ಷಣ ಕೊಡ್ತೇವೆ. ಅಂದರೆ ಆ ಮಗು ಮತ್ತೆ ಆ ಹುಟ್ಟಿದ ಮಗು 3 ವರ್ಷದಲ್ಲಿ ವಾಪಸ್ ಇಲ್ಲಿಗೆ ಬರ್ತದೆ, ಆನಂತರ ಮತ್ತೆ ಇಲ್ಲೇ ಶಾಲೆ ಕಲಿತದೆ. ಆ ತಾಯಿ ಏನಾದರೂ ಹುಷಾರಿಲ್ಲದಿರುವಾಗ ಮತ್ತೆ ಇಲ್ಲೇ ಬರ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಉಳಿತಾಯ ಮಾಡಬೇಕಂತ ಇದ್ರು ಸ್ತ್ರೀಶಕ್ತಿ ಗುಂಪಿನೊಟ್ಟಿಗೆ ಆ ತಾಯಿ ಉಳಿತಾಯವನ್ನು ಮಾಡಿ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಅದರೊಟ್ಟಿಗೆ ಆ ತಾಯಂದಿರಿಗೆ ಏನಾದರೂ ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಕೂಡ ಈ ಅಂಗನವಾಡಿ ಕೇಂದ್ರ ಒಂದು ಮಾರ್ಗದರ್ಶನ ಆಗಿದೆ. ಅಂದರೆ ಆ ತಾಯಿ ಯಾವುದೋ ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಅತ್ತೆಯಲ್ಲಿ ಹೇಳ್ಕೊಳ್ಳೋದಿಲ್ಲ, ಅಥವಾ ಇನ್ನೂ ಮಾವನೊಟ್ಟಿಗೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಗಂಡನೊಟ್ಟಿಗೆ ಹೇಳಿಕೊಳ್ಳ ಆಗದಂಥ ಸಮಸ್ಯೆಯನ್ನು ಅಂಗನವಾಡಿಗೆ ಬಂದು ಒಂದಷ್ಟು ತಾಯಂದಿರು ಸೇರಿರುವಾಗ ಅವರಲ್ಲಿ ಹಂಚಿಕೊಳ್ತಾರೆ. ಆಗ ನನಗೆ ಇದು ಸಮಸ್ಯೆ ಇದೆ, ನೀನು ಚಿಂತೆ ಮಾಡಬೇಡ, ನಾನು ಈ ರೀತಿಯ ಟ್ರೀಟ್ಮೆಂಟ್ ತಗೋದಾದ್ರೆ ಇಂಥ ಡಾಕ್ಟರ್ ಇಲ್ಲಿ ಇದ್ದಾರೆ, ಅಥವಾ ಇಂಥ ಒಂದು ಸಲಹೆ ಕೇಂದ್ರಗಳಿದೆ ಎನ್ನುವ ಭಾವನೆಯಲ್ಲಿ ಒಂದು 10 ಜನ ಸೇರಿದ ಮಹಿಳೆಯರಲ್ಲಿ ಕೂಡ್ತಿದೆ. ಆಗ ಆ ತಾಯಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ, ಇಲ್ಲದೆ ಮನೆಯಲ್ಲೇ ಕೂತು ಕೊರಗುವಂಥದ್ದಾಗ್ತದೆ. ಅದಕ್ಕೆ ಅದು ಆಗಬಾರ್ದು ಎನ್ನುವ ದೃಷ್ಟಿಯಿಂದ ಇವತ್ತು ಅಂಗನವಾಡಿಯಲ್ಲಿ ಸ್ತ್ರೀಶಕ್ತಿ ಗುಂಪುಗಳನ್ನು ರಚನೆ ಮಾಡಿಕೊಂಡು ಮತ್ತೆ ಒಂದು ಉಳಿತಾಯ ಮಾಡುವಂಥ ಮನೋಭಾವ ತಾಯಿಯಲ್ಲಿ ಬರಬೇಕು. ನಾನು ಮಗುವಿಗೆ ಈಗಾಗಲೇ ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಈಗಲೇ ಏನಾದರೂ ಒಂದಷ್ಟು ಸಂಪಾದನೆಯಲ್ಲಿ ಉಳಿಸಬೇಕು ಅನ್ನೋ ಮನೋಭಾವ ಕೂಡ ಬರ್ತದೆ. ಎಲ್ಲವನ್ನು ಖರ್ಚು ಮಾಡೋದಲ್ಲ, ಮುಂದಿನ ಭವಿಷ್ಯತ್ತಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಒಂದು ಶ್ರೀಮಂತ ಕಾರ್ಯಕ್ರಮ ಪೋಷಣ ಅಭಿಯಾನ, ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಒಳ್ಳೆಯ ಮಹತ್ವಾಕಾಂಕ್ಷೆಯ ಯೋಜನೆ. ಅದರಲ್ಲಿ ಕೂಡ ನಾವು ನಮ್ಮ ನಿರ್ಮಲಾ ಸೀತಾರಾಮನ್ ಅವರನ್ನು ಅಭಿನಂದಿಸಬೇಕು. ಅವರ ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ. ಅಂಗನವಾಡಿಯಲ್ಲಿ ಒಬ್ಬರಿಗೆ ಒಂದಷ್ಟು ಬಡತನದಲ್ಲಿ ಇರುವವರಿಗೆ ಶ್ರೀಮಂತದ ಅವಕಾಶ ಸಿಗುವುದಿಲ್ಲ. ಅದಕ್ಕೋಸ್ಕರ ಆ ಅಂಗನವಾಡಿಯಲ್ಲಿ ನೀವೆಲ್ಲ ಸೇರಿ ಅವರನ್ನು ಶ್ರೀಮಂತ ಮಾಡುವ ಮುಖಾಂತರ ಅವ್ರಿಗೆ ಏನೆಲ್ಲ ಬಯಕೆಗಳಿರಲಿಲ್ಲ, ಒಂದಷ್ಟು ತಿನ್ಬೇಕಂತ ಬಯಕೆ ಇರ್ತದೆ. ಬಡವರ ಮನೆಯಲ್ಲಿ ಎಲ್ಲವೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಶ್ರೀಮಂತ ಏನೆಲ್ಲ ತಿಂತಾನೆ ಆ ತಿಂಡಿ ತಿನಿಸುಗಳನ್ನು ತಿನ್ನುವಂಥ ಆಸೆ ಇದ್ರೆ ಆಸೆಯನ್ನು ಇಲ್ಲಿ ಹೇಳಿಕೊಂಡಾಗ ಏನು ಆಸೆ ಇದೆ ಅದನ್ನು ಇಲ್ಲಿ ಪೂರೈಸುವಂಥದ್ದು. ಅದಕ್ಕೋಸ್ಕರ ಶ್ರೀಮಂತ ಮಾಡೋದು ಅಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಬಯಕೆ ಅಂತ ಹೇಳ್ತಾರೆ. ಅವರ ಬಯಕೆಗಳು ಏನಿದೆ, ಮನೆ ತಿನ್ಬೇಕು ಅನ್ನೋ ಬಯಕೆ ಇರ್ತದೆ. ಅವರು ಗರ್ಭಿಣಿಯಾಗಿರುವಾಗ ಒಂದಷ್ಟು ಆಸೆಗಳಿರ್ತದೆ ಅಂತೆ, ಇದು ತಿನ್ಬೇಕು ಅದು ತಿನ್ಬೇಕು ಅಂತೇಳಿ. ಆಗ ಅದಕ್ಕೋಸ್ಕರ ಆ ಶ್ರೀಮಂತವನ್ನು ಮಾಡಿ ಅವರ ಬಯಕೆಯನ್ನು ತೀರಿಸಿ ಅವರು ಆರಾಮವಾಗಿ ಎಲ್ಲ ತಿಂದು ನನಗೇನು ಯಾವುದು ಕೊರತೆ ಇಲ್ಲ ಎನ್ನುವ ಮನೋಭಾವದಿಂದ ಮತ್ತೆ ಖುಷಿಯಲ್ಲಿ ಇರ್ತಾರೆ. ನನಗೆ ಒಂದು ಶ್ರೀಮಂತ ಎಲ್ಲರೂ ಸೇರಿ ಮಾಡಿದ್ದಾರೆ ಎನ್ನುವ ಒಂದು ತೃಪ್ತಿಯಿಂದ ಹುಟ್ಟುವ ಮಗು ಕೂಡ ಖುಷಿಯಲ್ಲಿ ಮತ್ತೆ ಖುಷಿಯಾಗಿರ್ತದೆ. ಅದಕ್ಕೋಸ್ಕರ ಮನೆಯಲ್ಲಿ ಯಾರು ಕೂಡ ಜಗಳ ಮಾಡಬಾರ್ದು, ಅವರು ಗರ್ಭಿಣಿ ಆಗಿರುವಾಗ ಕಿರಿಕಿರಿ ಮಾಡಬಾರ್ದು. ಮೊದಲೆಲ್ಲ ಹೇಳ್ತಿದ್ರು ಆಟಕ್ಕೆ ಹೋಗ್ಬೇಡಿ, ದೊಡ್ಡ ದೊಡ್ಡ ವೇಷ ಬರ್ತದೆ, ರಾಕ್ಷಸರ ವೇಷ ಬರ್ತದೆ. ದೇವರ ವೇಷ ಬಂದ್ರೇನಿಲ್ಲ, ದೊಡ್ಡ ದೊಡ್ಡ ರಾಕ್ಷಸರ ವೇಷ ಬಂದಾಗ ಅದೇ ರೀತಿ ಮಗು ಆ ತಾಯಿಯ ಮಾನಸಿಕತೆಯಲ್ಲಿ ಆ ಚಿತ್ರಣ ಬಂದ್ರೆ ಅದೇ ರೀತಿಯ ಮಗು ಹುಟ್ಟುತ್ತದೆ. ಅದಕ್ಕೋಸ್ಕರ ಆಟ ನೋಡಬಾರ್ದು ಅಂತ ಹೇಳ್ತಿದ್ರು. ಅದಕ್ಕೆ ಮನೆಯೆಲ್ಲ ಸುತ್ತ ಕೃಷ್ಣನ ಪಟನ, ರಾಮನ ಪಟನ, ಸಣ್ಣ ಸಣ್ಣ ಮಕ್ಕಳ ಪಟವನ್ನು ಹಾಕಿ ಅದನ್ನು ದಿನ ನೋಡ್ತಿರ್ಬೇಕು. ಆಗ ಹುಟ್ಟುವ
ಹುಟ್ಟುವ ಮಗು ಅದೇ ರೀತಿ ಸುಂದರವಾಗಿ ಒಳ್ಳೆಯ ವಿದ್ಯಾವಂತ ಜ್ಞಾನಶಕ್ತಿ ಇರುವಂತ ಮಗು ಹುಟ್ಟುತ್ತದೆ, ದೇವರಂತ ಮಗು ಹುಟ್ಟುತ್ತದೆ ಅನ್ನೋ ನಿಟ್ಟಿನಲ್ಲಿ ದಿನ ಆ ಕೋಣೆಯ ತಾಯಿ ಇರುವ ಕೋಣೆಯಲ್ಲಿ ಒಳ್ಳೊಳ್ಳೆ ಪಟಗಳನ್ನು ಹಾಕಿ, ಯಾರ್ಯಾರ್ದೋ ಸಿನಿಮಾ ಮತ್ತೆ ಡ್ಯಾನ್ಸರ್ಗಳದ್ದು ಹಾಕೋದು ಬೇಡ. ನಿಮ್ಮ ಮನೆಯ ಹಿರಿಯರು ಏನಾದರೂ ಸಾಧನೆ ಮಾಡಿದ್ರೆ ಅವರಂತ ಅಜ್ಜ ಅಜ್ಜಿ ಅಂಥವ್ರು ನೋಡಿದ್ರೆ ಆ ಮಗು ಹುಟ್ಟುವಾಗಲೇ ಅಜ್ಜ ಅಜ್ಜಿ ಹೆಸರು ನೆನಪು ಮಾಡಿಕೊಳ್ತದೆ. ಅದಕ್ಕೋಸ್ಕರ ಆ ಒಂದು ಒಳ್ಳೆಯ ವಾತಾವರಣ ಕೂಡ ನಿರ್ಮಾಣ ಆದರೆ ಅಲ್ಲಿ ಒಳ್ಳೆಯ ಒಂದು ಕುಟುಂಬ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇವತ್ತು ಊರಿನವರೊಟ್ಟಿಗೆ ಸೇರಿಸಿ UKG LKGಯನ್ನು ಪ್ರಾರಂಭ ಮಾಡಿದಿರಿ. ಈ ಮುಖಾಂತರ ಇಲ್ಲಿಯ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಉತ್ತಮ ನಾಯಕರಾಗಿ ಸಮಾಜದಲ್ಲಿ ಉತ್ತಮ ಉದ್ಯೋಗವನ್ನು ಪಡೆದು ಈ ಊರಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಈ ಊರಿಗೆ ಸಮಾಜ ಸೇವೆ ಮಾಡುವ ಮುಖಾಂತರ ಈ ಮಕ್ಕಳು ಹೊರಹೊಮ್ಮಲಿ, ಆ ಮುಖಾಂತರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತ್ತು ಕೂಡ ಸಿಗಲಿ. ಅದಕ್ಕೆಲ್ಲ ಬೇಕಾದಂಥ ಆರೋಗ್ಯ, ಜ್ಞಾನಶಕ್ತಿ, ವಿದ್ಯಾಶಕ್ತಿ ಮತ್ತು ಎಲ್ಲವನ್ನು ಆ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಬಂದಿರುವಂಥ ಎಲ್ಲರಿಗೂ ಅಭಿನಂದನೆ ಮಾಡ್ತಾ ಈ ಒಂದು ಕೊಡುಗೆ ಈ ದಾನಿಗಳು ಇನ್ನಷ್ಟು ದಾನಿಗಳ ಇದ್ದಾರೆ, ಅವರಿಗೂ ಅವಕಾಶ ಇದೆ. ಮುಂದಿನ ವರ್ಷ ಇನ್ನಷ್ಟು ದಾನವನ್ನು ಕೊಟ್ಟು ಇದೇನು ಬಾಕಿ ಇದೆ ಅದನ್ನೆಲ್ಲ ಮತ್ತಷ್ಟು ಸಹಕಾರ ಕೊಟ್ಟು ಅಭಿವೃದ್ಧಿಪಡಿಸಿ ಸುಂದರವಾದ ಗೇಟ್ ಆಗಬೇಕು. ಮತ್ತು ಬರುವಾಗ ನೋಡುವಾಗಿರಬೇಕು ಸ್ಕೂಲು. ನಾವೀಗ ಒಂದು ಗಂಡಿಯಲ್ಲಿ ಕದ್ದು ಬಂದಾಗೆ ಬರ್ತೇವೆ, ಹಾಗೆ ಇರಬಾರ್ದು. ಮಕ್ಕಳಿಗೆ ಬರುವಾಗ ಆರಾಮವಾಗಿ ಬರಬೇಕು, ಎಲ್ಲರೂ ಒಟ್ಟಿಗೆ ಬರುವಾಗ. ಅದಕ್ಕೆ ಜಾಗ ಇದ್ರೆ ಚಂದ ಗೇಟ್ ಎಲ್ಲ ಕೊಡುವವರು ಇರ್ಬೋದು ಇಲ್ಲಿ ಕಾಂಪೌಂಡಿಗೆ. ಮಾಯಿಲಪ್ಪಣ್ಣ ಈಗಾಗಲೇ ಒಂದು ಇದು ಕೊಟ್ಟಿದ್ದಾರೆ, ಅವರಿಗೆ ತಾಕತ್ತಿದೆ, ನೀವು ಕೇಳಿದರೆ ಅವ್ರು ಕೊಟ್ಟಾರೆ. ಅಂದರೆ ಅವರ ಹಾಗೆ ಅವರನ್ನು ಬಿಟ್ಟು ಬೇರೆ ಯಾರಾದರೂ ಇವತ್ತು ಮನಸ್ಸು ಮಾಡಿದರೆ ಅದನ್ನೊಂದು ಮಾಡಿ ಸುಂದರವಾದ ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಏನು ಉಯ್ಯಾಲೆ ಇದೆಲ್ಲ ವ್ಯವಸ್ಥೆ ಇದೆ. ಶಾಲೆಯಲ್ಲಿ ಆವರಣದ ಕೊರತೆ ಇದ್ದ ಕಾರಣ ಅದು ಬಾಕಿಯಾಗಿದೆ. ಇಲ್ಲದೆ ಬೇರೆ ಬೇರೆ NGOಗಳು ಬಂದು ಅದನ್ನು ಮಾಡ್ತಾರೆ. ಅಂಥ ಯೋಜನೆ ಇದ್ದರೆ ನೀವು ಮುಂದೆ ಅದಕ್ಕೆ ಜೋಡಿಸ್ಕೊಳ್ಳಿ. ಇಲ್ಲಿ ಸ್ಥಳ ಅವಕಾಶ ಇದ್ದರೆ NGOಗಳನ್ನು ಜೋಡಿಸುವಂಥ ಕೆಲಸ ಮಾಡ್ತೇನೆ. ಮಕ್ಕಳಿಗೆ ಆಟ ಆಡುವಂಥ ಜಾರು ಬಂಡಿ ಇರ್ಬೋದು, ಉಯ್ಯಾಲೆ ಇರ್ಬೋದು, ಇದೆಲ್ಲ ಕೆಲವು ಅಂಗನವಾಡಿಯಲ್ಲಿ ಇದೆ. ಅದನ್ನು ಮಾಡಿಸುವಂಥದ್ದು ನಮಗೆ ಮುರುಘದಲ್ಲಿ ಮಾಡಿದ್ದಾರೆ. ಅಷ್ಟು ಸ್ವಲ್ಪಕ್ಕೆ ಏನಾದರೂ ಇದ್ದರೆ ವ್ಯವಸ್ಥೆ ಮಾಡಿ ಅವರನ್ನು ಇಲ್ಲಿ ಕರೆಸಿ ಮಾಡುವಂಥ ವ್ಯವಸ್ಥೆಗೆ ನಾನು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇನೆ ಅಂತ ಹೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ. ಸ್ತ್ರೀಶಕ್ತಿ ಸಂಘಟನೆ ಒಳ್ಳೆಯ ಕೆಲಸ ಮಾಡ್ತಿದೆ. ತುಂಬ ಜನ ಯಾರು ಬಂದಿದ್ದಾರೆ ಮಾತೆಯಲ್ಲಿ, ನಿಮ್ಮೆಲ್ಲ ಸಹಕಾರ ಇನ್ನೂ ಕೂಡ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. PDO ಸರು ಹಾಗೂ ಪಂಚಾಯತ್ನ ಮೆಂಬರು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಈ ಒಂದು ಗೌರವವನ್ನು ಕೊಡುಗೆ ದಾನಿಗಳು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದೀಗ ಗೌರವಾರ್ಪಣೆ. ಗ್ರೀಷ್ಮಾ ಶಮಂತ್ ಕಡವಪಳ್ಳ ಮತ್ತು ಮಾಸ್ಟರ್ ಹಿರಣ್ಮಯ್ ಇವರು ಪರಮೇಶ್ವರ ಟೆಕ್ನಾಲಜೀಸ್ ಎಂಬ ಸಂಸ್ಥೆಯನ್ನ ಗುತ್ತಿಗಾರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. LKG UKGಗಳ ಪ್ರಾರಂಭವು ಸುಳ್ಯ ತಾಲೂಕಿನಲ್ಲಿ ಮೊದಲನೇ ಅಂಗನವಾಡಿ ಕೇಂದ್ರ ಅಂತ ಹೇಳೋದು ಹೆಮ್ಮೆ ಇದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಶಾಸಕರು ಇದಕ್ಕೆ ಶ್ರಮಿಸಿರುತ್ತಾರೆ. ತಮ್ಮ ಈ ಶ್ರಮದ ಫಲಕ್ಕೆ ಹಾಗೂ ನಮ್ಮ ಆತ್ಮೀಯತೆಗೆ ಈ ಒಂದು ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇದೀಗ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು, ಪಂಚಾಯತ್ನ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಕುಮಾರಿ ಲತಾ ಅಂಬೇಕಲು ಹಾಗೂ ಸಹಾಯಕಿಯರಾದ ಲಕ್ಷ್ಮಿ ಮೇಡಮ್ ಇವರೆಲ್ಲರ ಪ್ರೀತಿಯಿಂದ ಈ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಉತ್ತಮ ರೀತಿಯ ಸಹಭಾಗಿತ್ವ ಸ್ನೇಹಮಯ ಇದ್ರು ಅಂತಂದ್ರೆ ಖಂಡಿತ ಇಂತಹ ಒಂದು ಉದಾಹರಣೆಯಾಗಿ ನಾವು ಅಭಿವೃದ್ಧಿ ಪಥದಲ್ಲಿ ಯಾವ ಥರ ಆಗ್ತಾ ಇದೆ ಅನ್ನೋ ಸಂಪತ್ತಾಗಿ ನಾವು ಕಾಣ್ತಾ ಇರ್ತೀವಿ. ಜೊತೆಗೆ ಕೇವಲ ಈ LKG UKG ಜಸ್ಟ್ ಪ್ರಪ್ರಥಮವಾಗಿ ತಾಲೂಕು ಮಟ್ಟದಲ್ಲೇ ಪ್ರಥಮವಾಗಿ ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿನ ಸಾರ್ವಜನಿಕರು ಖಂಡಿತ ಇದಕ್ಕೆ ಒಂದು ಉತ್ತಮ ರೀತಿಯ ಕೋಪರೇಷನ್ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ.
ಜೊತೆಗೆ ಇಲ್ಲಿ ಮಹಿಳಾ ಮಂಡಲಗಳು ಸಹ ಉತ್ತಮ ರೀತಿಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನ್ನುವ ಒಂದು ಮಾತು ಸಹ ಕೇಳಿಬಂದಿದೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಸಾರ್ವಜನಿಕರು ದಾನಿಗಳು ಸುಮ್ಮನೆ ಎಲ್ಲರಿಗೂ ಸಹ ಇದು ಮಾಡ್ಕೋದಲ್ಲ, ಆದರೆ ಆ ದಾನಿಗಳು ಸ್ವಇಚ್ಛೆಯಿಂದ ಅವರು ಒಂದು ಅಂಗನವಾಡಿಗೆ ನಮ್ಮ ಅಂಗನವಾಡಿ ಅನ್ನುವಂಥ ಭಾವನೆ ಇಟ್ಕೊಂಡು ಕೊಟ್ಟಿರ್ತಾರೆ. ಅದು ಖಂಡಿತ ಅದಕ್ಕೆ ಬೆಲೆ ಕಟ್ಟುವಂಥದ್ದಲ್ಲ. ನಮ್ಮ ಅಂಗನವಾಡಿ ಅನ್ನುವ ಒಂದು ಭಾವನೆಯಿಂದ ಅವರ ಒಂದು ಅಂಗನವಾಡಿಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅಂಗನವಾಡಿ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ. ಜೊತೆಗೆ ಬಾಲ ವಿಕಾಸ ಸಮಿತಿಯವರು ಸಹ ಅಧ್ಯಕ್ಷರುಗಳು ಎಲ್ಲ ಒಂದು ಟೀಮು ಇದಕ್ಕೆ ಪೂರ್ಣವಾದ ಸಹಕಾರ ಕೊಡ್ತಾ ಇದ್ದಾರೆ. ಯಾಕಂತಂದರೆ ನಾವು ಬಾಲ ವಿಕಾಸ ಸಮಿತಿ ತಾಲೂಕು ಸಂಬಂಧಪಟ್ಟಂಗೆ ಅಧ್ಯಕ್ಷರು ನಾನೇ ಆಗಿರ್ತೀನಿ. ಆದರೂ ಸಹ ಬಾಲ ವಿಕಾಸ ಸಮಿತಿಯಲ್ಲಿ ಆ ಮುಂದಿನ ದಿನದಲ್ಲಿ ನಮ್ಮ ಸಿಡಿಕೋರು ಸಹ ನಾನು ಮೊನ್ನೆ ಮಾತಾಡಿದ್ದೀನಿ. ಬಾಲ ವಿಕಾಸ ಸಮಿತಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಸಾಧಕ ಬಾಧಕಗಳ ಬಗ್ಗೆ ಮುಂದಿನ ಇದರಲ್ಲಿ ಚರ್ಚೆ ಮಾಡಿ ಈ ಥರ ಎಲ್ಲೆಲ್ಲಿ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರುಗಳವ್ರನ್ನೆಲ್ಲ ಕರೆಸಿ ಒಂದು ಮಾತಾಡಿ ಅಲ್ಲಿನ ಒಂದು ಅಭಿವೃದ್ಧಿಗೆ ಯಾವ ಥರ ಆಗಬೇಕು ಅವರ ಸಲಹೆ ಸೂಚನೆಗಳನ್ನ ತಗೊಂಡು ಮುಂದಿನ ದಿನದಲ್ಲಿ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಆಗೋಕ್ಕೆ ಖಂಡಿತ ನಾವು ಮತ್ತು ನಮ್ಮ CDP ಅವರು ಸಹಕಾರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ಮುಖ್ಯ ಅಂತನಪ್ಪ ಅಂದರೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಒಂದು ಕಾರ್ಯಕ್ರಮ ಏನಪ್ಪ ಅಂತಂತಂದರೆ ಗರ್ಭಿಣಿಯರಿಗೆ ಇಲ್ಲಿ ಒಂದು ಸನ್ಮಾನ ಮಾಡಿತ್ತು ಮತ್ತು ಅವರ ಒಂದು ಶ್ರೀಮಂತ ರೀತಿಯಲ್ಲಿ ಮಾಡುವಂಥದ್ದು ಶ್ರೇಷ್ಠ. ಯಾಕೆಂತಂದರೆ ಅದು ಏನಾದರೂ ಒಂದು ಅಂಗನವಾಡಿಯಲ್ಲಿ ಒಂದು ವಿಶೇಷವಾಗಿ ಮಾಡಿರೋದು ಅದು ಉತ್ತಮ ರೀತಿಯಲ್ಲಿ ಗುರುತಿಸುವ ರೀತಿಯಲ್ಲಿ ಆಗ್ತದೆ. ಯಾಕಂತಂದ್ರೆ ಸುಮ್ಮನೆ ಈಗ ಅಧಿಕಾರಿಗಳೇ ಬರ್ತೀವಿ, ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ, ಹೋಗ್ತೀವಿ, ಆದರೆ ಅವ್ರಿಗೂ ಸಹ ಸಂತೋಷ ಆಯಿತು. ನಮಗೆ ಈ ಒಂದು ಎಲ್ಲರ ಸಮ್ಮುಖದಲ್ಲಿ, ಸಾರ್ವಜನಿಕರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ, ಮನೆಯಲ್ಲೂ ಸಹ ಈ ಅಧಿಕಾರಿಗಳೆಲ್ಲ ಹೋಗೋಕೆ ಆಗ್ತದೋ ಹೇಳೋಕ್ಕಾಗಲ್ಲ. ಆದರೆ ಇವತ್ತಿನ ದಿವಸ ಒಂದು ಎಲ್ಲರ ಸಮ್ಮುಖದಲ್ಲಿ ಮಾಡಿರೋದು ಒಂಥರ ಅವ್ರಿಗೂ ಸಹ ಒಂದು ನೆನಪಿನಲ್ಲಿ ಶಾಶ್ವತವಾಗಿ ಅದು ಉಳಿತತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಇಲ್ಲಿನ ಅಂಗನವಾಡಿ ಕಾರ್ಯಕರ್ತರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಖಂಡಿತ ನಾನು ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನಮ್ಮ ಶಾಸಕರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರದಿಂದ ಬರುವಂಥ ಅನುದಾನ ಏನಿದ್ರೆ ಖಂಡಿತ ನಿಮಗೆ ಒಂದು ಸಹಕಾರ ಕೊಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಆಶೆ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೂ ಸಹ ಇನ್ನೂ ಚೆನ್ನಾಗಿ ಈ ಒಂದು ಅಂಗನವಾಡಿ ಬೆಳೀಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರುಗಳು ಸಹ ಈಗಾಗಲೇ ಸರಿಯಾದ ಸರ್ಕಾರದಿಂದ ಬರುವಂಥ ಆಹಾರ ಧಾನ್ಯ ಆಗಿರ್ಬೋದು, ಮತ್ತು ಮಕ್ಕಳಿಗೆ ಕೊಡುವಂಥ ಆಹಾರ ಧಾನ್ಯ ಆಗಿರ್ಬೋದು, ಮತ್ತು ಗರ್ಭಿಣಿಯರಿಗೆ ಸಿಗುವಂಥ ಸೌಲಭ್ಯಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ನಾವು ಮುಟ್ಟಿಸಿದಾಗ ಮಾತ್ರ ಖಂಡಿತ ನಾವು ಅಂಗನವಾಡಿ ಕಾರ್ಯಕರ್ತರಾಗಿ ನಾವು ಮಾಡ್ತಾ ಇರೋದಕ್ಕೆ ಒಂದು ಸಾರ್ವಜನಿಕರಿಗೆ ಒಂದು ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದೀವಿ ಅಂತ ಹೇಳೋಕ್ಕೆ ಸಹಕಾರಿಯಾಗ್ತದೆ. ಜೊತೆಗೆ ಒಂದು ಮಗುವಿನ ಪೌಷ್ಟಿಕಾಂಶ ಸಿಗಬೇಕು ಅಂತಂದರೆ ನಾವು ಈ ಪ್ರಾರಂಭದಿಂದಲೇ ಈ ಥರ ಸೌಲಭ್ಯ ಅವ್ರನ್ನ ಗರ್ಭಿಣಿಯರಂತ ಗುರುತಿಸಿದ ತಕ್ಷಣ ಸರಿಯಾದ ರೀತಿಯಲ್ಲಿ ಅವರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳೇನಿದೆಯೋ ಆ ಸೌಲಭ್ಯ ಮುಟ್ಟಿಸುವ ರೀತಿಯಲ್ಲಿ ಅವರಿಗೆ ಈಗಲೇ ಗೌರವಧನನೂ ಸಹ ಕೊಡ್ತಾ ಇದ್ದಾರೆ. ಆ ಗೌರವಧನನೂ ಸಹ ಕೊಡಿಸುವ ರೀತಿಯಲ್ಲಿ ತಾವು ಮಾಡಬೇಕು. ಜೊತೆಗೆ ಅವರಿಗೆ ಸಿಗುವಂತಹ ಪೌಷ್ಟಿಕಾಂಶಗಳು ನಾವು ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ನಾವು ಅವರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ ಇದಾಗಿತ್ತು. ಈಗ ಅಂತಹ ಒಂದು ಇದರಲ್ಲಿ ಅಂತ ಬರಕ್ಕೆ ಆಗದಿದ್ದವ್ರಿಗೆ ಅಟ್ಲೀಸ್ಟ್ ಅವರಿಗೆ ಆ ಒಂದು ಸೌಲಭ್ಯನ ಮುಟ್ಟಿಸುವ ರೀತಿಯಲ್ಲಿ ತಾವು ಮಾಡಬೇಕು. ಈಗ ಹತ್ತಿರ ಇರುವಂಥವ್ರು ಏನಾದರೂ ಪಡ್ಕೊಂತಾರೆ, ಕೆಲವು ರೂರಲ್ ಪ್ಲೇಸ್ನಲ್ಲಿ ಬರೋಕ್ಕಾಗಲ್ಲ, ಮತ್ತು ಕೆಲವು ಜನಾಂಗದವರು ಅಂತಂತಂದರೆ ಕೆಲವು ಇರೋದು ಅಲ್ಲಿಂದ ಇಲ್ಲಿಗೆ ಹೊರಗಡೆ ತನ್ನ ಮನೆ ಉಂಟು ನಾವು ಉಂಟು ಅನ್ನುವಂಥ ಭಾವನೆ ಇರ್ತಾರೆ. ಅಂಥವ್ರಿಗೆ ನಾವು ಅಲ್ಲಿ ಹೋಗಿ ಅಂಥವ್ರನ್ನ ಗುರ್ತಿಸಿ ಅವ್ರಿಗೆ ಈ ಸೌಲಭ್ಯ ಸಿಗುವಂಥ ಸೌಲಭ್ಯ ಮಾಡಬೇಕು. ಜೊತೆಗೆ ಈಗಾಗಲೇ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೂ ಸಹ ಸರ್ಕಾರ ಈ ಯೋಜನೆ ತಂದಿರೋದ್ರಿಂದ ಅಲ್ಲಿನ ಮಹಿಳೆಯರಿಗೆ ಎಲ್ಲ ಒಂದು ಸ್ತ್ರೀ ಶಕ್ತಿ ಗುಂಪು ಆಗಿರ್ಬೋದು, ಮಹಿಳಾ ವಿಕಾಸ ಸಮಿತಿಯವರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮ ಮಹಿಳಾ ಮಂಡಲದವರಾಗಿರ್ಬೋದು ಈ ಸಭೆಗಳಿಗೆ ಬಂದಾಗ ಯಾರು ವಂಚಿತರಾಗಿರ್ತಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಬರುವಂಥ 2,000 ಅಮೌಂಟ್ನ ಅವರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಮಾಡಿದಾಗ ಖಂಡಿತ, ಯಾಕಂದರೆ ನಿಮಗೆ ಪೂರ್ಣವಾದ ಅಧಿಕಾರ ಇದೆ. ಅಂಗನವಾಡಿ ಕಾರ್ಯಕರ್ತರು ಅಂತಂದರೆ
ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ನೇರವಾಗಿ ಆ ಮನೆಗೆ ಮುಟ್ಟಿಸುವಂತೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಅದನ್ನು ತಾವು ಮಾಡಿದ್ರೆ ಖಂಡಿತ ಈ ಒಂದು ಉತ್ತಮ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳು ಮತ್ತು ಅವರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಸಿಗುತ್ತದೆ ಅನ್ನುತ್ತಾ ಇನ್ನೂ ಹೇಳಬೇಕು ಅಂತಂತಂದರೆ ಇನ್ನೂ ಸುತ್ತ ಮುಂದೆ ಸ್ವಲ್ಪ ಪೌಷ್ಟಿಕ ಗಿಡಗಳನ್ನ ಸ್ವಲ್ಪ ಹಾಕಿ ಮಕ್ಕಳಿಗೆ ಸ್ವಲ್ಪ ಹಾಕಿ ನಿಮ್ಗೇನು ಮತ್ತು ಇನ್ನೊಂದು ಎರಡನೇದೇನಪ್ಪ ಅಂತಂತಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಮೇಡಮ್ ಅವ್ರು ಹೇಳಿರ್ತೀನಿ ಜಾಗದ ವ್ಯವಸ್ಥೆ ಏನಿದ್ರೆ ಸ್ವಲ್ಪ ಇನ್ನೂ ಜಾರ ಬಂಡಿ ಆ ಥರ ಮಕ್ಕಳಿಗೆ, ಯಾಕಂದರೆ ಅಂಗನವಾಡಿ ಅಂತ ನೋಡಿದ ತಕ್ಷಣ ಒಂದು ಮಾಡಲ್ ಅಂಗನವಾಡಿ ಅಂತ ಗುರುತಿಸ್ಬೇಕು ಅಂತಂತಂದರೆ ಒಂದು ಮಕ್ಕಳಿಗೆ ಬಂದ ತಕ್ಷಣ, ಸಾರ್ವಜನಿಕರಿಗೆ ಬಂದ ತಕ್ಷಣ ಅದು ನೋಡಿದ ತಕ್ಷಣ ಉತ್ತಮವಾಗಿದೆ ಅಂಗನವಾಡಿ ಅನ್ನೋ ರೀತಿಯಲ್ಲಿ ಗುರುತಿಸಿದಾಗ ಖಂಡಿತ ಅದು ನಮ್ಮ ಮುಂದಿನ ದಿನದಲ್ಲಿ ನಿಮ್ಮ ಈ ಒಂದು ಅಂಗನವಾಡಿ ಒಂದು ಮಾದರಿ ರೀತಿಯಲ್ಲಿ ಮಾಡೋಕ್ಕೆ ನಮ್ಮ CDP ಅವರು ನಮ್ಮಿಂದ ಏನು ಸಹಕಾರ ಬೇಕು ನಾವು ಕೊಡ್ತೀವಿ, ಅದೊಂದು ಮಾದರಿ ರೀತಿಯಲ್ಲಿ ಎಲ್ಲರೂ ಈ ಗುತ್ತಿಗಾರು ಅಂದ ತಕ್ಷಣ ಇಂಥ ಅಂಗನವಾಡಿ ಒಂದು ಮಾದರಿ ರೀತಿಯಲ್ಲಿದೆ ಅನ್ನೋ ರೀತಿಯಲ್ಲಿ ತಾವು ಸೂಪರ್ವೈಸರ್ ಆಗಿರೋದು ತಾವಾಗಿರೋದು ಗುರುತಿಸಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಏನಿದೆ ನಾವು ನಿಮಗೆ ಸೌಲಭ್ಯ ಕಲ್ಪಿಸ್ಕೊಡ್ತೀವಿ ಅಂತ ಒಂದು ಈ ಸಂದರ್ಭದಲ್ಲಿ ಆಶಿಸ್ತಾ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಮಾನ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಮಾನ್ಯ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯವರೇ, ಹಾಗೆ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಬಾಲ ವಿಕಾಸ ಸಮಿತಿ ಅಧ್ಯಕ್ಷರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಊರಿನ ಸಮಸ್ತ ಬಂಧುಗಳೇ, ನಮ್ಮ ತಾಲೂಕಿನ 169 ಅಂಗನವಾಡಿ ಕೇಂದ್ರಗಳಲ್ಲಿ ನಾವು 13 ಅಂಗನವಾಡಿ ಕೇಂದ್ರಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವ ಒಂದು ಉದ್ದೇಶವನ್ನು ಸರ್ಕಾರ ನಮಗೆ ಕೊಟ್ಟಾಗ 13 ಅಂಗನವಾಡಿಗಳನ್ನ ನಮ್ಮ ತಾಲೂಕಿನಿಂದ ಆಯ್ಕೆಯನ್ನು ಮಾಡಿದ್ದು. ಅದರಲ್ಲಿ ಇವತ್ತು ಪ್ರಥಮ ಬಾರಿಗೆ ನಮ್ಮ ತಾಲೂಕಿನಲ್ಲಿ LKG UKG ಅಂಗನವಾಡಿ ಕೇಂದ್ರ ಈ ಒಂದು ಬಳ್ಳಕ ಗುತ್ತಿಗಾರು ಗ್ರಾಮ ಪಂಚಾಯತ್ನ ಬಳ್ಳಕ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ. ಇದು ಸಾಕಾರಗೊಳ್ಳಬೇಕಾದ್ರೆ ಇದರ ಹಿಂದೆ ಈ ಹಿಂದೆ ನಾವು ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದೆವು. ಆಗ ಇಲ್ಲಿಯ ಬಾಲ ವಿಕಾಸ ಸಮಿತಿಯವರು, ಇಲ್ಲಿ ಬಂದಿರುವಂಥ ಊರಿನವರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಮೇಡಮ್ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಾಲೂಕಿನ ಪ್ರಥಮ ಉದ್ಘಾಟನೆಯನ್ನು ನೀವು ಮಾಡಬೇಕು ಅಂತ ಹೇಳುವಂಥ ಒಂದು, ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳುವಂಥ ಒಂದು ಸಪೋರ್ಟಿವ್ ಮಾತುಗಳನ್ನು ಹೇಳಿದ ಕಾರಣ ಇವತ್ತು ನಾವು ಇದನ್ನು ಇಲ್ಲಿ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತಮ್ಮ ಎಷ್ಟೇ ತುರ್ತು ಕಾರ್ಯಕ್ರಮ ಇದ್ದರೂ ಕೂಡ ಬಹಳ ಪ್ರೀತಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಇಲಾಖೆಯ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಮಾನ್ಯ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸರ್ ರಾಜಣ್ಣ ಸರ್ ಅವರು ಕೂಡ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳ ಒಂದು ಇಲಾಖೆಗಳ ಹೆಡ್ ಆಗಿ ಕೂಡ ಅವರು ಎಷ್ಟು ತುರ್ತು ಕಾರ್ಯಕ್ರಮ ಇದ್ದರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಇಲಾಖೆಯ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗೊಳಿಸುವಾಗ ಎಲ್ಲ ರೀತಿಯ ಮಾರ್ಗದರ್ಶನಗಳನ್ನು ಕೊಡುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈ ಒಂದು LKG UKG ಅಂತ ಹೇಳುವಂಥದ್ದು ಈ ಒಂದು ಅಂಗನವಾಡಿ ಕೇಂದ್ರ ಬಳ್ಳಕ ಅಂಗನವಾಡಿ ಕೇಂದ್ರದಲ್ಲಿ ನಾವು ಇಲಾಖೆಯ ಎಲ್ಲ ಸೇವೆಗಳನ್ನು ಕೊಡ್ತಾ ಇದ್ದೇವೆ. 168 ಕೇಂದ್ರದಲ್ಲಿ ಹೇಗೆ ಕೊಡ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಇಲಾಖೆಯ ಸೇವೆಗಳನ್ನು ಕೊಡ್ತಾ ಇದ್ದೇವೆ. ಆದರೆ ಇಲ್ಲಿ ಒಂದು ವಿಶೇಷತೆ, ಈಗ ಬರೀ ಅಂಗನವಾಡಿ ಕೇಂದ್ರ ಅಂತ ಹೇಳುವ ಇಲಾಖೆಯ ಸರ್ವಿಸ್ಗಳನ್ನು ಕೊಡುವ ಕೇಂದ್ರವಾಗಿ ಈಗ ಇದು ಉಳಿದಿಲ್ಲ. ಇದು ಏನಾಯಿತು, ಇವತ್ತು ಒಂದು ಸಂಪನ್ಮೂಲ ಕೇಂದ್ರ ಆಗಿ ಬದಲಾಯಿತು ನಮ್ಮ ಅಂಗನವಾಡಿ. ಸರ್ ಈಗಾಗಲೇ ಹೇಳಿದ್ರು ಏನಂದರೆ ಎಲ್ಲ ಸಮಾಜದ ಒಂದು ಯಾರು ಇಲ್ಲಿಯ ಪ್ರಮುಖರಿದ್ದಾರೆ ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ದಾನಿಗಳನ್ನು ಕೈಜೋಡಿಸಿಕೊಂಡು ಒಂದು ಯಾವುದೇ ಖಾಸಗಿ ವಿದ್ಯಾಸಂಸ್ಥೆಗೆ ಏನು ಸರಿ ಸಮಾನವಾಗಿ ಬೆಳೆದು ನಿಂತಹ ನಮ್ಮ ಒಂದು ಅಂಗನವಾಡಿ ಕೇಂದ್ರ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂದರೆ ಇವತ್ತು ಬಹಳಷ್ಟು ದಾನಿಗಳು ಏನು ಬೇರೆ ಬೇರೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಮಗುವಿಗೆ ಅವಶ್ಯಕತೆ ಇರುವ ಎಲ್ಲ ಶುದ್ಧ ಕುಡಿಯುವ ನೀರಿರ್ಬೋದು ಅಥವಾ ಶೌಚಾಲಯ, ಈ ಒಂದು ಸುಸಜ್ಜಿತ ಕಟ್ಟಡ, ಇದೆಲ್ಲರ ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ, ಯಾಕಂದರೆ LKG UKG ಅಂತ ಹೇಳುವಂಥದ್ದು ನಾವು ಕನ್ನಡ ಮಾಧ್ಯಮ ಅದೆಲ್ಲ ಮಾತಾಡ್ತೇವೆ. ಅದರ ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಇದು ಪರಿಸ್ಥಿತಿ ಅನಿವಾರ್ಯತೆಯಾಗಿ ನಮ್ಮ ಮುಂದೆ ಇದೆ, LKG UKG ಬೇಕು. ಆಗ ಮೇಡಮ್ ಮಾತಾಡ್ತಾ ಹೇಳಿದ್ರು, ಒಂದು BPL ಕುಟುಂಬದಲ್ಲಿರುವ ಒಂದು ಪೋಷಕರು ಕೂಡ ನನ್ನ ಮಗು ಒಂದು ಇಂಗ್ಲಿಷ್ ಕಲಿಬೇಕು ಅಂತ ಒಂದು ಆಸೆ ಪಟ್ಟಾಗ ಎಲ್ಲಿಗೆ ಕಳಿಸಬೇಕು ಅಂತ ನೋಡುವಾಗ ನಮಗೆ ಪ್ರಾಥಮಿಕ ಹಂತದಲ್ಲಿ, ಪೂರ್ವ ಪ್ರಾಥಮಿಕ ಹಂತದಲ್ಲಿ ನಮ್ಮ ಪಕ್ಕದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಇಂಗ್ಲಿಷ್ ಶಿಕ್ಷಣವನ್ನು ಕೊಡ್ತಾರೆ ಅಂತ ಹೇಳಿದರೆ ಆ ತಂದೆ ತಾಯಿ ಪೋಷಕರು ಖಂಡಿತವಾಗಿ ಬಹಳ ಖುಷಿ ಪಡ್ತಾರೆ. ಮತ್ತು ಆ ಮಗುವಿಗೆ ಅದೊಂದು ಶಿಕ್ಷಣ ಸಿಗುವಂಥದ್ದು ಸರ್ಕಾರದಿಂದಲೇ ಸಿಗುವಂಥದ್ದು ಬಹಳ ಒಂದು ಉತ್ತಮವಾದ ಅಂಶ ಅಂತ ನಾನು ಭಾವಿಸ್ತೇನೆ.
ಈ ವ್ಯವಸ್ಥೆಯಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಾವು ಈ ಒಂದು LKG UKG ಶಿಕ್ಷಣದಲ್ಲಿ ಈಗಾಗಲೇ ಪಠ್ಯಪುಸ್ತಕಗಳನ್ನು ಪೂರೈಕೆ ಮಾಡಿದ್ದೇವೆ ಮತ್ತು ಮುಂದಿನ ಹಂತದಲ್ಲಿ ನಾವು ಈ ಒಂದು ಶಿಕ್ಷಕರಿಗೆ ಒಂದು ತರಬೇತಿಯನ್ನು ಕೂಡ ಕೊಡಲಿಕ್ಕಿದ್ದೇವೆ. ಅಲ್ಲಿವರೆಗೆ ಅವರೀಗ ಪ್ರಾರಂಭದ ಹಂತದಲ್ಲಿ ಅವರೇ ಒಂದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಈ ಒಂದು ಚಟುವಟಿಕೆಗಳನ್ನು ನಡೆಸ್ತಾರೆ. 123 ಅಂಗನವಾಡಿಗಳನ್ನ ಸಕ್ಷಮ ಅಂಗನವಾಡಿಗಳು ಅಂತ ಗುರುತಿಸಿ ನಮ್ಮಲ್ಲಿ ಈ ವರ್ಷ ಆ ಎಲ್ಲ ಅಂಗನವಾಡಿಗಳಿಗೆ ಸ್ಮಾರ್ಟ್ TV, ಸ್ಟೆಬಿಲೈಸರ್, ಆಮೇಲೆ ಪೆನ್ ಡ್ರೈವ್, ಆಮೇಲೆ ಒಂದು 5,000 ರೂಪಾಯಿ ಆ ಅಂಗನವಾಡಿಗೆ ಕೈತೋಟ ನಿರ್ಮಾಣ ಮಾಡಲಿಕ್ಕೆ, ಆಮೇಲೆ ಒಂದು ಶುದ್ಧ ಕುಡಿಯುವ ನೀರನ್ನು ಪೂರೈಸಲಿಕ್ಕಾಗಿ ಒಂದು ವಾಟರ್ ಫಿಲ್ಟರ್, ಇಷ್ಟನ್ನ ನಮ್ಮ ಇಲಾಖೆ ವತಿಯಿಂದ ಒದಗಿಸ್ತಾ ಇದ್ದೇವೆ. ಆ ಎಲ್ಲ ಏನು ನಾವು ಇದನ್ನು ಒದಗಿಸಿದ್ದೇವೋ ಆ ಎಲ್ಲ ಸೇವೆಗಳು ಸರಿಯಾಗಿ ಅಲ್ಲಿ ಆ ಭಾಗದ ಎಲ್ಲ ಮಕ್ಕಳಿಗೆ ಸಿಗಬೇಕು ಅಂತಾದರೆ ಈ ರೀತಿ ಜನರ ಪ್ರತಿಯೊಂದು ಮನೆಗೂ ಈ ಮಾಹಿತಿ ತಲುಪಬೇಕು. ಆಗ ತಾಯಂದಿರು ಬಹಳ ಇಚ್ಛೆ ಪಟ್ಟು ಮಕ್ಕಳನ್ನ ಪ್ರತಿದಿನ ಒಂದೇ ಒಂದು ಡ್ರಾಪ್ ಔಟ್ಸ್ ಇಲ್ಲದ ಹಾಗೆ ಪ್ರತಿದಿನ ಆ ಮಕ್ಕಳನ್ನ ನಮ್ಮ ಅಂಗನವಾಡಿಗೆ ಕಳಿಸುವ ಹಾಗೆ ಆಗ್ತದೆ. ಹಾಗಾಗಿ ನಾವು ಕೊಡುವಂಥ ಎಲ್ಲ ಸೇವೆ, ಯಾಕಂದರೆ ಎಷ್ಟೋ ಸಾರಿ ಸರ್ ಹೇಳಿದಾಗ ಏನಾಗ್ತದೆ ಅಂದರೆ, ನಾವು ಭೇಟಿ ಮಾಡಿ ಅಲ್ಲಿ ನೋಡಬೇಕಾಗ್ತದೆ ಈ ಸೇವೆ ಎಲ್ಲ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ, 100% ಸಾಧನೆ ಆಗಿದೆಯಾ ಅಂತ. ಆದರೆ ಇಂಥ ಕೇಂದ್ರಗಳಿದ್ದಾಗ ನಾವು ಅಲ್ಲಿ ಅದನ್ನು ಮತ್ತೆ ಮತ್ತೆ ಗಮನಿಸಬೇಕಾದ ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ಕಾರ್ಯಕರ್ತೆ ಇಲ್ಲಿ ಅದನ್ನು ಒದಗಿಸ್ತಾರೆ ಅಂತ ಹೇಳುವಂಥದ್ದು ಇಂಥ ಕಾರ್ಯಕ್ರಮಗಳಲ್ಲಿ ನಮಗೆ ಸಾಬೀತಾಗ್ತದೆ. ಆದ ಕಾರಣ ಮುಖ್ಯವಾಗಿ ಯಾಕಂದರೆ 169 ಕೇಂದ್ರಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಬಳ್ಳಕದಲ್ಲಿ ಏನಾಯ್ತಂದ್ರೆ, ಅವರು ಕಾರ್ಯಕರ್ತೆ ಒಂದು ಮುಂದಾಳತ್ವವನ್ನು ಕೂಡ ವಹಿಸಿದ್ದಾರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಅವರ ಕಾರ್ಯಕ್ಷಮತೆ, ಅವರೊಂದು ಇಚ್ಛಾಶಕ್ತಿ ಇದ್ದ ಕಾರಣ ಈ ಒಂದು ಏನು ಕೊಡುಗೆಗಳನ್ನು ಪಡೀಲಿಕ್ಕೆ ಇಲ್ಲಿ ಸಾಧ್ಯ ಆಗಿದೆ. ಮತ್ತು ಅದು ಮಾದರಿಯಾಗಿ ನಮ್ಮ ಎಲ್ಲ ಗ್ರಾಮದ ಎಲ್ಲರಿಗೂ ಕೂಡ ಅದೊಂದು ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ರೀತಿ ಒಂದು ನಮ್ಮ ಅಂಗನವಾಡಿ ಕೇಂದ್ರವನ್ನು ಸಂಪನ್ಮೂಲ ಕೇಂದ್ರವಾಗಿ ಪರಿವರ್ತಿಸುವ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅದನ್ನು ಸಾಕಾರ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಈಗ ಇವತ್ತು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಗ್ರೀಷ್ಮಾ ಕ್ಷಮಂತ್ ಅವರು, ಹಾಗೆ ಸರೋಜಾ ಮಾಯಲಪ್ಪ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ದೇವಿ ಪ್ರಸಾದ್ ಚಿಕ್ಕುಳಿ ಅವರು ವೈಫೈ ಕೊಟ್ಟಿದ್ದಾರೆ. ವೈಫೈ ಇದೊಂದು ಹೇಳ್ತೀನಿ ಸರ್, ಏನಂದರೆ ನಮಗೆ ಈಗ ಇದರಲ್ಲಿ ಪೋಷನ್ ಟ್ರ್ಯಾಕರ್ ಅಂದರೆ ಆ ಒಂದು ಆ್ಯಪ್ನಲ್ಲಿ ಎಲ್ಲ ಆನ್ಲೈನ್ ಸರ್ವಿಸ್, ನಮ್ಮ ಎಲ್ಲ ಫಲಾನುಭವಿಗಳನ್ನು ಕಾರ್ಯಕರ್ತೆ ದಾಖಲೆ ಮಾಡೋದ್ರಿಂದ ಹಿಡಿದು ಫುಡ್ಡನ್ನು ವಿತರಣೆ ಮಾಡುವಾಗ ಕೂಡ ಸರ್ ನಾವು FRS ಅಂತ ಫೇಸ್ ರೀಡಿಂಗ್ ಸಿಸ್ಟಮ್ ಅಂತ ಅವರ ಫೋಟೋ ತೆಗೆದು ಆಧಾರ್ ಅಥೆಂಟಿಕೇಶನ್ ಮಾಡಿ ಅದನ್ನು ವಿತರಣೆ ಮಾಡಬೇಕಾಗ್ತದೆ. ಆದರೆ ಒಂದು ಇಲ್ಲಿಯ ಸಮಸ್ಯೆ ಏನಂದರೆ, ಇಲ್ಲಿ ನೆಟ್ವರ್ಕ್ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇವರೊಂದು ವೈಫೈಯನ್ನು ಒಂದು ಕೊಡುಗೆಯಾಗಿ ಕೊಟ್ಟಿರುವಂಥದ್ದು ನಿಜವಾಗಿ ಅದೊಂದು ಅತ್ಯುತ್ತಮವಾಗಿ ನಮಗೆ ಅವ್ರ ಕೆಲಸವನ್ನು 100% ಮಾಡಲಿಕ್ಕೆ ಖಂಡಿತ ನಮ್ಮ ಕಾರ್ಯಕರ್ತರಿಂದ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಾವು ಇಲಾಖೆಯಿಂದ ಏನು ಒಂದು ಸಣ್ಣ ರೀಚಾರ್ಜನ್ನು ಮಾಡ್ತಾ ಇದ್ದೀವಿ ಮೊಬೈಲಿಗೆ, ಆದರೆ ಅದರ ಹೊರತಾಗಿ ಇದು ಬಹಳ ಒಂದು ಅತ್ಯುತ್ತಮವಾಗಿದೆ. ಅದೇ ರೀತಿ ಇವರು ಕೊಟ್ಟಿರುವಂಥ ಎಲ್ಲ ಕೊಡುಗೆಗಳು ಕೂಡ, ಈಗ ಒಂದು ಅಗ್ನಿನಂದಕವನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕು ಮಟ್ಟದಲ್ಲಿ. ಸರ್ ನಾನು ಬಹಳ ಪ್ರಯತ್ನ ಪಟ್ಟು ಕೆಲವು ಅಂಗನವಾಡಿಗಳಿಗಾದರೂ ಅಗ್ನಿನಂದಕವನ್ನು ಕೊಡಿಸಬೇಕು ಅಂತ, ಬಹುಶಃ ಇನ್ನೂ ಕೂಡ ಅದು ಪ್ರಯತ್ನದ ಹಂತದಲ್ಲೇ ಇದೆ. ಅದು ಈ ಕಾರ್ಯಕರ್ತರು ಸಹಕಾರ ಮಾಡಿದ್ದಾರೆ, ಇಲ್ಲಿ ಅದು ಸಿಗುವ ಹಾಗೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ವೇಯಿಂಗ್ ಮೆಷಿನನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ನಾವು ಫುಡ್ಡನ್ನು ವಿತರಣೆ ಮಾಡಬೇಕಾಗ್ತದೆ, ಅದು ಅವರಿಗೆ ಸ್ವಲ್ಪ ಕಷ್ಟ ಸಾಧ್ಯ. ಆ ಸಂದರ್ಭದಲ್ಲಿ ಈ ಒಂದು ಡಿಜಿಟಲ್ ವೇಯಿಂಗ್ ಮೆಷಿನ್ ಇರುವಂಥದ್ದು ಕೂಡ ಅತ್ಯಂತ ಅನುಕೂಲಕರ ಆಗಿದೆ. ಆ ರೀತಿಯಲ್ಲಿ ಎಲ್ಲ ದಾನಿಗಳಿಗೆ ಕೂಡ ನಾನು ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಸಾಕಾರ ಆಗಲಿಕ್ಕೆ ನಮ್ಮ ಬಾಲ ವಿಕಾಸ ಸಮಿತಿಯವರ ಅಧ್ಯಕ್ಷರು ಮತ್ತು ಸದಸ್ಯರು ಬಹಳ ಮುತುವರ್ಜಿಯಿಂದ, ಬಹಳ ಒಂದು ಏನು ಖುಷಿಯಿಂದ, ಆ ಹಳೆ ವಿದ್ಯಾರ್ಥಿಗಳ ಸಂಘ ಕೂಡ ಇದೆ ಈ ಅಂಗನವಾಡಿಗಳಲ್ಲಿ ಸರ್. ಆ ಹಳೆ ವಿದ್ಯಾರ್ಥಿಗಳ ಸಂಘದವರು, ಹಳೆ ವಿದ್ಯಾರ್ಥಿಗಳು ಕೂಡ ನಿನ್ನೆ ಇವರು ಕಾರ್ಯಕರ್ತರು ಫೋನ್ ಮಾಡುವಾಗ ಹೇಳ್ತಾ ಇದ್ರು, TV ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಆಯಿತು, ಸ್ಯಾಮ್ಸಂಗ್ ಅವರ ಕಂಪನಿಯವರು ಬಂದು ಇಲ್ಲಿ ಮಾಡಬೇಕು ಆ ಥರ ಎಲ್ಲ. ಆಗ ಅವರ ಹಳೆ ವಿದ್ಯಾರ್ಥಿ ಬಹಳ ಇದು ಕೊಟ್ಟು ಅವರ ಸಹಕಾರ ತಗೊಂಡು ಅದನ್ನೆಲ್ಲ ಅವರು ಎಲ್ಲವನ್ನು ಸಹ ಮಾಡಿದ್ದಾರೆ. ಯಾಕಂದರೆ ಆ ರೀತಿ ಒಂದು ದಿನಕ್ಕೆ ಅದೆಲ್ಲವೂ ಆಗಬೇಕು ಅಂತ ಆದಾಗ ತುಂಬ ಜನ ಕೈ ಜೋಡಿಸಬೇಕಾಗ್ತದೆ. ಅಷ್ಟು ಜನರ ಕೈ ಜೋಡಿಸಲಿಕ್ಕೆ ಇದ್ದಾಗ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಲಿಕ್ಕೆ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಅದರ ಜೊತೆಗೆ ಇಲ್ಲಿ ಇರುವಂಥ ಏನು ಫಲಾನುಭವಿಗಳು ಇದ್ದೀರಿ, ನಾವು ಏನೇನು ಸೇವೆಗಳನ್ನು ಕೊಡ್ತೇವೆ ಅದೆಲ್ಲವನ್ನು ಕೂಡ 100% ನೀವು ತಗೊಳ್ಬೇಕು ಅಂತ ನಾನು ಆಶಿಸುತ್ತಾ ಈ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಇಲಾಖೆ ಈ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದ ಭಾಗೀರಥಿ ಮುರಳಿಯರೇ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದಂಥ ರಾಜಣ್ಣ ಸರ್ ಹಾಗೂ CDP ಆದ
ಶೈಲಜಾ ಮೇಡಮ್ ಹಾಗೂ ಎಲ್ಲ ಸಭಾಸದರು, ಇದು ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಸಭಾಸದರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸ್ತ್ರೀಶಕ್ತಿ ಸಂಘ ಎಲ್ಲರೂ. ಬಹುಶಃ ನನಗೆ ಬಹಳ ಖುಷಿ ಆಗ್ತದೆ ಈ ಒಂದು ಕಾರ್ಯಕ್ರಮ ನಮ್ಮ ಗುತ್ತಿಗಾರು ಗ್ರಾಮದಲ್ಲಿ ಪ್ರಥಮವಾಗಿ ಉದ್ಘಾಟನೆಯಾಗಿರುವಂಥದ್ದು. ಬಹುಶಃ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಲತಾ ಕುಮಾರಿ ಅವರು. ಬಹುಶಃ ನನಗೆ ನನ್ನ ಮತ್ತು ಅವರ ಒಂದು ಒಡನಾಟ 30 ವರ್ಷಗಳಿಂದ ಇದೆ. ನಾವು ಅವರನ್ನೀಗ ಹೊಗಳಬಾರ್ದು ಇಲ್ಲಿ, ಆದರೆ ಹೇಳಲೇಬೇಕು. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಅವ್ರು ಏನಿಲ್ಲ ಬಂದ್ಕೊಂಡು ಪಂಚಾಯತಲ್ಲಿ ಒಬ್ಬೆ ಹಾಕೊಂಡು ಇಟ್ಕೊಂಡು ಯಾವುದೇ ಸವಲತ್ತಿದ್ರೆ ಹಿಂದಿನಿಂದಲೇ ಅವ್ರದ್ದೊಂದು ಗುಣ, ಅದನ್ನು ಹೇಳ್ಕೊಂಡು ಬರೋದು. ಸ್ವಲ್ಪ ನಾವು ಹೇಳ್ತಾ ಇರೋ ಅವ್ರು ದೊಡ್ಡ ಬಾಯಿ ಬಡಿಕೆ ಅಂತ, ಆ ಬಾಯಿ ಬಡಿಕೆಯರೇ ಆಗಿದ್ರೆ ಬಹುಶಃ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾನು ಮೌನವಾಗಿದ್ರೆ ಯಾವುದನ್ನು ಸಾಧಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಬಹುಶಃ ಜನರೊಡನೆ ಕೂಡ ಹಾಗೆ ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಸೇವಾ ಸಂಸ್ಥೆಗಳನ್ನು ಸಂಪರ್ಕಿಸಿಕೊಂಡು ಅವರಿಂದ ಆದಷ್ಟು ಕೊಡುಗೆಗಳನ್ನು ಇಲ್ಲಿಗೆ ಆಕರ್ಷಣೆ ಮಾಡ್ತಾ ಇಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸುತ್ತಾ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಿದೆ. ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಕೂಡ, ಎಲ್ಲರನ್ನೂ ಗೌರವಿಸ್ತಾರೆ. ಇದೊಂದು ಅವರ ಮುಖ್ಯ ಗುಣ. ಬಹುಶಃ ಏನೇಕಲ್ನವರಾದ್ರೂ ಕೂಡ ನಮ್ಮ ಒಂದು ಪುಣ್ಯದಿಂದ ಗುತ್ತಿಗಾರಿಗೆ ಬಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಒಂದು ಇಲಾಖೆಯ ಕೆಲಸವನ್ನು ಬಹುಶಃ ತನ್ನ ಬಳ್ಳಕ ಅಂಗನವಾಡಿ ಮಾತ್ರ ಅಲ್ಲ, ಎಲ್ಲ ಅಂಗನವಾಡಿ ಸಹಾಯಕಿಯರಿಗೂ ಮಕ್ಕಳಿಗೂ ಒಂದು ಸಹಾಯ ಮಾಡುವಂಥ ಗುಣ ಅವರಲ್ಲಿದೆ. ಬಹುಶಃ ಊರಿನವರು ಕೂಡ ನಮ್ಮಲ್ಲಿ ಬಹುಶಃ ನಮ್ಮ ಮೊಗ್ರ ಬಳ್ಳಕದವರು ಒಂದು ದಾನಿಗಳ ಯಾವುದನ್ನು ಒಂದು ಕೊರತೆ ಇಲ್ಲದಂತೆ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುವಂಥದ್ದು ನಮ್ಮಲ್ಲಿ ಇಲ್ಲಿ ಕಾಣ್ತಾ ಇದೆ. ನಮ್ಮ ಯುವಕರು ಇವಾಗ ಬಹುಶಃ ಧನಂಜಯ ಮೊಗ್ರ ಮೇಲೆ ಮನೆ, ದೇವಪ್ರಸಾದ್ ಚಿಕ್ಕಮುಳಿ, ಇಲ್ಲಿ ಕಡವೆಕೊಳ ಎಲ್ಲರೂ ಇದ್ದಾರೆ ಕೂಡ. ಬಳ್ಳಕದ ಎಲ್ಲ ಯುವಕರು ಇಲ್ಲಿ ಒಂದು ಇವರಿಗೆ ಸಹಾಯ ಕೊಡ್ತಾ ಇದ್ದಾರೆ. ನಾನಿಲ್ಲಿ ಯಾವಾಗಾದ್ರೂ ಅಂಗನವಾಡಿಗೆ ಬರ್ತಾ ಇದ್ದೇನೆ. ಬಹುಶಃ ಮಕ್ಕಳನ್ನು ನೋಡೋ ಬಹಳ ಖುಷಿ ಆಗ್ತದೆ. ನಮ್ಮನ್ನು ಬಹಳ ಗೌರವದಿಂದ ಕಾಣ್ತಾರೆ. ಎದ್ದು ನಿಂತು ಒಂದು ನಮಸ್ತೆ ಅಂತ ಹೇಳಿ ಒಂದು ತುಂಬಾ ಒಂದು ಆತ್ಮೀಯರಂತೆ ಕಾಣಿಸ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಕಾರಣಕರ್ತರು ಇವರು ಲತಾ ಕುಮಾರಿ ಅವರು. ಇನ್ನು ಮುಂದೆ ಕೂಡ ಊರಿನವರ ಸಹಕಾರ ಸದಾ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ವಿದ್ಯೆಯನ್ನು ಕಲಿತು ಈ ಅಂಗನವಾಡಿ ಕೇಂದ್ರಕ್ಕೆ ಒಳ್ಳೆ ಹೆಸರು ಬರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತರಗತಿಯ ಪ್ರಾರಂಭೋತ್ಸವ ಹಾಗೂ ಪೋಷಣ ಅಭಿಯಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಊರಿನ ಸಮಸ್ಯರೇ ಹಾಗೂ ಹಿರಿಯ ಗ್ರಾಮ ಪಂಚಾಯತ್ ಸದಸ್ಯರು ಅವರೇ, ನಾನೊಂದೆರಡು ಮಾತುಗಳನ್ನು ಹೇಳಿಸ್ತಿತ್ತು, ಜಾಸ್ತಿ ಮಾತಾಡೋದು. ಯಾಕಂದರೆ ಎಲ್ಲರೂ ಹೇಳಿದರು ಕೊಡುಗೆ ಇಲ್ಲಿ ಇರೋದು ನಿಜವಾಗಿ ಬಳ್ಳಕ ಏರಿಯಾದಲ್ಲಿ ತುಂಬ ಕೆಲಸಗಳಾಗ್ತವೆ. 2 ಶಾಲೆಯಲ್ಲಿ ಕೂಡ, ಅಂಗನವಾಡಿಯಲ್ಲಿ ಅಷ್ಟೇ, ಪ್ರೈಮರಿಯಲ್ಲಿ ಅಷ್ಟೇ. ಯಾವುದೇ ಕೆಲಸಗಳಿದ್ರೆ ಬಳ್ಳಕದಲ್ಲಿ ಪ್ರಥಮ. ಯಾಕಂದರೆ ನಾನು ಬಂದದ್ದು ಒಂದೇ ಮೀಟಿಂಗು, ಅಂದರೆ ಫಸ್ಟ್ ಇಲ್ಲಿ LKG UKG ಮಾಡುವಾಗ ಬಂದ ಒಂದು ಮೀಟಿಂಗ್ಗೆ ಬಂದೆ, ಆನಂತರ ಬರಲಿ. ಇವತ್ತು ನೋಡೋ ತುಂಬ ಖುಷಿ ಆಯಿತು. ಊರಿನ ಜನರ ಸಹಕಾರ ಹೀಗೆ ಇದ್ರೆ ಖಂಡಿತವಾಗಿ ಎಲ್ಲ ಅಂಗನವಾಡಿಗಳಲ್ಲಿ ಕೂಡ ಈ ರೀತಿಯ ಸಹಕಾರ ಇದ್ರೆ ಪ್ರತಿಯೊಂದು ಅಂಗನವಾಡಿ ಕೂಡ ನಮ್ಮ ಗುತ್ತಿಗಾರ ಗ್ರಾಮದಲ್ಲಿ LKG UKG ತರಗತಿಯನ್ನು ಆರಂಭಿಸ್ಬೋದು ಅಂತ ಹೇಳುವಂಥ ಒಂದು ಆಶೆ. ಹಾಗೂ ನಾನಿಲ್ಲಿ ಕೇಳಿದೆ ಏನು ಬೇಕು ಲತಕ್ಕನಿಗೆ ಇಲ್ಲಿಗೆ ಅಂಗನವಾಡಿಗೆ ಒಂದು ಸಣ್ಣ ಅಮೌಂಟಿನ ಏನಾದರೂ ಒಂದು ಬೇಕಂತ ಕೇಳಿದೆ. ಇಲ್ಲ ಲತ, ನನ್ನಲ್ಲಿ ಉಂಟದು, ನಾನು ಈಗಾಗಲೇ ಕೊಡುಗೆ ದಾನಿಗಳಿಂದ ತೆಕ್ಕೊಂಡಿದ್ದೇನೆ ಅಂತ ಹೇಳುವಂಥ ಎಲ್ಲ ಪ್ರತಿಯೊಂದು ಯಾವುದೇ ವಸ್ತುವನ್ನು ಕೇಳಿದರೆ ಬಳ್ಳಕ ಅಂಗನವಾಡಿಯಲ್ಲಿ ಉಂಟು. ನೀರಿನ ವ್ಯವಸ್ಥೆ ಆಗಲಿ, ಚೇರ್ ವ್ಯವಸ್ಥೆ ಆಗಲಿ, ಈಗಾಗಲೇ ಇನ್ನು ಟೇಬಲ್ನ ವ್ಯವಸ್ಥೆ ಆಗಲಿ, ಯಾವುದೇ ಒಂದು ಸಣ್ಣ ಮಟ್ಟಿನ ವ್ಯವಸ್ಥೆ ಕೇಳುವ ಅಂದರೆ ಅದು ಅಂಗನವಾಡಿ. ಇಲ್ಲಿ ಬಹುಶಃ ನಮ್ಮ ಗುತ್ತಿಗಾರು ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡ ಅಂಗನವಾಡಿ ಕೇಂದ್ರ ಅಂದರೆ ಬಳ್ಳಕ ತಾಲೂಕಲ್ಲೇ ಅಂತೆ. ಹೌದು, ಬಳ್ಳಕ ಅಂಗನವಾಡಿ ಕೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನಾನು ಈ ವಾರ್ಡಿನ ಸದಸ್ಯರಾಗಿ ಇಟ್ಕೊಂಡು ಆ ವಿಷಯ ಕೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಹೌದು, ನಾವು ಮೊನ್ನೆ ಕೇಳುವಾಗ ಹೇಳಿದೆ, ಯಾರಾದ್ರೂ ದಾನಿಗಳಿಂದ ವೈಫೈ ಕೇಳ್ಕೊಳ್ಳೋಲ್ಲ ಅಂತ. ಅದು ಈಗಾಗಲೇ ಆ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಅವರನ್ನು ನಿಜವಾಗಿ ನಾವು ಗೌರವಿಸುವ. ಬಹುಶಃ ನನಗೆ ಒಂದು 20 ವರ್ಷದಿಂದ ಅವರ ಪರಿಚಯ. ಅವರು ನಮ್ಮ ಹಿರಿಯ ಮೇಡಮ್ ಹೇಳಿದಾಗ ಪ್ರತಿಯೊಂದರಲ್ಲಿ ಪಂಚಾಯತಿಗೆ ಬಂದರೂ ನನಗೆ ಅದು ಬೇಕು. ಆ ರೀತಿಯ ಒಂದು ಅಂದ್ರೆ ತನ್ನ ಮನೆಗಿಂತ ಒಂದು ಅಂಗನವಾಡಿಯನ್ನು ಪ್ರೀತಿಸುವಂತ ಒಂದು ಟೀಚರ್ ಅಂದ್ರೆ ನನ್ನ ಇದರ ಪ್ರಕಾರ ಎಲ್ಲರೂ ಪ್ರೀತಿಸ್ತಾರೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಲತಾ ಅವರು ಬಹುಶಃ ತುಂಬಾ ಒಂದು ಪ್ರತಿಯೊಂದು ಯಾವುದೇ ಒಂದು ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಈಗಾಗಲೇ USR CDPO ಮೇಡಮ್ ಮತ್ತೆ ಶಾಸಕರು ಮತ್ತೆ ನಮ್ಮ ಎಲ್ಲ ಸದಸ್ಯರುಗಳು ಅದ್ಭುತವಾಗಿ ಮಾತಾಡಿದ್ದಾರೆ. ನಾನು ಅಷ್ಟೇ, ನಾವು ಕೂಡ ಈ ರೂರಲ್ ಬೆಲ್ಟಿಂದ ಬಂದಿರೋದ್ರಿಂದ ಸ್ವಂತ ನಮ್ಮೂರಲ್ಲಿ ಈ ಥರದ ವ್ಯವಸ್ಥೆ ನಾವು ನೋಡಿಲ್ಲ. ಈಗ ಬಂದ ಕೂಡಲೇ ನೋಡಿದ್ವಿ, TV ಇದೆ, ವೈಫೈ ಇದೆ, ಫೋನ್ ಇದೆ, ಎಲೆಕ್ಟ್ರಾನಿಕ್.
ಡಿಜಿಟಲ್ ಆಗಿದೆ. ಸೊ ನಿಜವಾಗ್ಲೂ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ಇದೆಲ್ಲ ಯಾಕೆ ಸಾಧ್ಯ ಆಗಿದೆ ಅಂತಂದರೆ ಸಹಭಾಗಿತ್ವ. ಅವರು ಸಂಘ ಸಂಸ್ಥೆಗಳ ಜೊತೆ ಮತ್ತು ಈ ಬೇರೆ ಬೇರೆ ಇದರ ಜೊತೆ ಒಂದು ಕೋಆರ್ಡಿನೇಷನ್ ಚೆನ್ನಾಗಿದೆ. ನಾಟ್ ಓನ್ಲಿ ಸಂಘ ಸಂಸ್ಥೆ, ಅವರು ಗ್ರಾಮ ಪಂಚಾಯತಿಗೆ ಬಂದರೂ ನಮಗೂ ಬಿಡಲ್ಲ. ನಾವು ಎಷ್ಟೋ ನಮ್ಮ ಈ ಹೆಲ್ತ್ ಸೆಸ್ ಅಲ್ಲಿ ಗುತ್ತಿಗಾರಲ್ಲಿ ಸ್ವಲ್ಪ ಇನ್ಕಮ್ ಇರೋ ಪಂಚಾಯತ್, ಹೆಲ್ತ್ ಸೆಸ್ ಅಲ್ಲಿ ಸ್ವಲ್ಪ ಅಮೌಂಟ್ ಬರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಮೂಲಭೂತ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ಇಲ್ಲಿ ವಾರ್ಡ್ ಸಭೆಗೆ ಬಂದಾಗ ನಮಗೆ ಡಿಮ್ಯಾಂಡ್ ಇದ್ದೇ ಇರ್ತದೆ. ಸೊ ಆ ಒಂದು ಇದರಲ್ಲಿ ಎಷ್ಟಾಗ್ತದೆ ನಮ್ಮ ನಿಯಮದ ಆಧಾರದಲ್ಲಿ ಅದನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಏನಂತಂದ್ರೆ ಈ ಬಳ್ಳಕ ಅನ್ನುವಂಥದ್ದು ರಿಮೋಟ್ ಏರಿಯಾ. ಈ ರಿಮೋಟ್ ಏರಿಯಾದಲ್ಲಿ ಈ ಥರದೊಂದು LKG UKG ಪ್ರಾರಂಭ ಆಗಿ ಅತಿ ಹೆಚ್ಚಿನ ಗ್ರಾಮೀಣ ಭಾಗದ ಮಕ್ಕಳು, ಬಡವರ ಮಕ್ಕಳು, ಮಧ್ಯಮ ವರ್ಗದವರ ಮಕ್ಕಳು ಈ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಈ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ 0 to 6 years ಮಕ್ಕಳನ್ನ ಕ್ವಾಲಿಟಿ ಲೈಫ್ ಕೊಡಬೇಕು ಅಂತ ಹೇಳ್ತದೆ. ಆ ಕ್ವಾಲಿಟಿ ಲೈಫ್ ನನ್ಗನ್ನಿಸ್ತಿದೆ ಇಲ್ಲಿ ಸಿಗ್ಲಿಕ್ಕೆ ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಅಂತ ಒಂದು ಕ್ವಾಲಿಟಿ ಲೈಫ್ ಎಲ್ಲ ವರ್ಗದವರಿಗೆ, ಈವನ್ ಪೂರ್ ಇರಲಿ, ರಿಚ್, ಈಗ ಕಾನ್ವೆಂಟ್ ಅಂತ ಸ್ಕೂಲ್ಸ್ಗಳು ಎಷ್ಟೇ ಇದ್ರೂ ಕೂಡ ಇದು ಈ ಬಳ್ಳಕ ಅನ್ನುವಂಥದ್ದು ನೋಡಿ ತಾಲೂಕ್ ಪ್ಲೇಸ್ ಇಂದ ಸುಮಾರು 25 to 30 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ ಮತ್ತೆ ಎಲ್ಲ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಆಗ್ತದೆ ಅಂತಂದ್ರೆ ಸೊ ನಿಜವಾಗ್ಲೂ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳ್ತಾ ಇದರ ಬೆನಿಫಿಟ್ ಅನ್ನ ನಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ. ರಾಜ್ಯದಲ್ಲಿ ಸ್ಮಾರ್ಟ್ ಕ್ಲಾಸ್ ಹೊಂದಿದ ಅಂಗನವಾಡಿ ಅಂತ ಹೇಳಿದ್ರೆ ಅದರಲ್ಲಿಯೂ ಪ್ರಥಮ. ಈಗ LKG UKG ಸ್ಟಾರ್ಟ್ ಆದ ಅಂಗನವಾಡಿ ಅದರಲ್ಲಿಯೂ ಪ್ರಥಮ. ಅಂಗನವಾಡಿ ಕಾರ್ಯಕರ್ತೆ ರಾಷ್ಟ್ರ ಪ್ರಶಸ್ತಿ ಹೊಂದಿದವರು. ಯಾವುದರಲ್ಲಿ ನೋಡಿದ್ರು, ಯಾವ ಇದರಲ್ಲಿ ನೋಡಿದ್ರು ಈ ಅಂಗನವಾಡಿ ಪ್ರಥಮವಾಗಿಯೇ ಉಂಟು. ಈ ಪ್ರಥಮ ಸ್ಥಾನ ಪಡೀಲಿಕ್ಕೆ ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ನಮ್ಮ ಊರಿನ ಜನ ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಇವರಿಗೆಲ್ಲ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಾನಿವತ್ತು ನಿಮ್ಮ ಮುಂದೆ ಈ ಮಾತನ್ನ ಆಡ್ಲಿಕ್ಕೆ ಬರ್ತಾ ಇರೋದು ಯಾಕಂದ್ರೆ ನಮ್ಮ ಈ ಅಂಗನವಾಡಿಯಲ್ಲಿ ಮುಂದಿನ ಕಾರ್ಯವೈಖರಿ ನಮ್ದು ಹೇಗೆ ಬರಬೇಕು ಅಂತ ಒಂದು ಚಿಕ್ಕದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಯಾಕಂದ್ರೆ ಎಲ್ಲಾ ಇಲಾಖಾ ಅಧಿಕಾರಿಗಳು ಇದ್ದಾರೆ, ನಮಗೆ ಆ ಸಹಕಾರ ಬೇಕು. ಪ್ರಥಮವಾಗಿ ನಮಗೆ ಇಲ್ಲಿ ಒಂದು ಚಿಕ್ಕ ಕಾಂಕ್ರೀಟ್ ವಾಲ್ ಆಗ್ಬೇಕು. ಯಾಕಂದ್ರೆ ಆ ಮನೆ ಕೆಳಗಿಂದ ಜರಿತಾ ಬರ್ತಾ ಇದೆ, ಮುಂದಕ್ಕೆ ಏನಾದ್ರೂ ತೊಂದರೆ ಆಗ್ಬಾರ್ದು ಅಂತ ಹೇಳುವ ಕಾರಣಕ್ಕೆ ಅದಕ್ಕೊಂದು ಕಾಂಕ್ರೀಟ್ ವಾಲ್ ಕೆಳಗಿಂದ ಮೇಲವರೆಗೆ ಬಂದ್ರೆ ನಮಗೊಂದು ದಾರಿ ಎದುರಿಂದ ಸಿಗುತ್ತೆ. ಈಗ ನಾವು ಅಂಗನವಾಡಿ ಹಿಂದುಗಡೆಯಿಂದ ಎಂಟ್ರಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದೊಂದು ದಾರಿ ಉಂಟು, ವಾಸ್ತು ಪ್ರಕಾರವಾಗಿ ಅಲ್ಲಿ ಹಿಂದುಗಡೆಯಿಂದ ಬರಬೇಕು. ನಮಗೆ ಮುಖ್ಯವಾಗಿ ವಾಸ್ತು ಪ್ರಕಾರವಾಗಿ ಎದುರಿಂದ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು, ಪೂರ್ವ ಭಾಗದಿಂದ ಸಿಕ್ಕಿದ್ರೆ ಒಳ್ಳೆಯದು. ಅದೊಂದು ಕಾಂಕ್ರೀಟ್ ವಾಲ್ ಆದ್ರೆ ಎದುರಿಂದ ದಾರಿ ಕೊಡ್ಬೋದು. ವೇದಿಕೆಯಲ್ಲಿರುವ ಸಭಾ ಅಧ್ಯಕ್ಷರಾಗಿರುವಂತಹ ಸುಮಿತ್ರಾ ಮೂಕಮಲೆ ಇವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಊರಿನ ಸಮಸ್ತ ಜನಗಳೇ, ಇವತ್ತು UKG LKG ಒಂದು ಪ್ರಾರಂಭೋತ್ಸವ ಅದು ಬಳ್ಳಕ ಶಾಲೆಯಲ್ಲಿ ನಡೆಯುತ್ತಿರುವುದು ತುಂಬ ಖುಷಿಯಾದ ವಿಚಾರ. ಇಲ್ಲಿ ಜಸ್ಟ್ ಇವತ್ತು ಪ್ರಾರಂಭೋತ್ಸವ ಆಗಿದೆ ಅಷ್ಟೇ. ಇದು ಅನೇಕ ವರ್ಷಗಳಿಂದ ಹಿಂದೆನೇ ಇಲ್ಲಿ ಈ 3 ಭಾಷೆ ಕನ್ನಡ, ಇಂಗ್ಲೀಷ್, ಹಿಂದಿ ಇದು ಎಲ್ಲ ಕಲಿಸ್ತಾನೆ ಬರ್ತಾ ಇದ್ದಾರೆ ಟೀಚರ್. ನಾವು 1ನೇ 2ನೇ ತರಗತಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಇವರೇ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಅದೊಂದು ಈ ಬಳ್ಳಕ ಶಾಲೆ ತುಂಬ ಖುಷಿಯಾದ ವಿಚಾರ. ಆಮೇಲೆ ಇದೊಂದು ಹೈಟೆಕ್ ತಂತ್ರಜ್ಞಾನ ಶಾಲೆ ಅಂತ ಹೇಳ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಒಂದು ಮನೆಗೆ ಬೇಕಾಗಿರುವಂತಹ ವಸ್ತು ಹೇಗೆ ಇಲ್ಲಿದೆ, ಅಲ್ಲಿ ನಮ್ಮ ಮನೆಗೆ ಏನು ವಸ್ತು ಬೇಕಾಗಿದೆ ಅದೆಲ್ಲ ಇಲ್ಲಿ ವಸ್ತು ಇದೆ. ಅದೊಂದು ಸಹ ಖುಷಿಯಾದ ವಿಚಾರ. ಎಲ್ಲ ದಾನಿಗಳು, ಈ ಊರಿನವರಾಗಿರ್ಬೋದು, ಪರ ಊರಿನವರು, ಸಂಘ ಸಂಸ್ಥೆಗಳು ಎಲ್ಲ ದಾನ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಾವು ಅಂಗನವಾಡಿ ಒಳಗಡೆ ನೋಡ್ಬೋದು, ಹೊರಗಡೆನೂ ನೋಡ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಇಲ್ಲೊಂದು ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಇನ್ನೂ ಏನಾದರೂ ಮಾಡ್ಬೋದು ಅಂತ ಹೇಳಿ, ಸ್ಥಳ ಜಾಸ್ತಿ ಇದ್ದರೆ ಏನಾದರೂ ಮಾಡ್ಬೋದು, ಇನ್ನೂ ಏನಾದರೂ ಮಾಡಿ ಅಂತ ನಾವು ಗೌರ್ಮೆಂಟ್ಗೆ ಇದು ಮನವಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಾನು 1-2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಅಧ್ಯಕ್ಷರಾಗಿರುವಂತಹ ಶ್ರೀ ಸುಮಿತ್ರಾ ಮೂಕಮಲೆ ಅವರೇ ಹಾಗೂ ನನ್ನ ಆತ್ಮೀಯರಾಗಿರುವಂತಹ ನನ್ನ ಯಶಸ್ಸಿನಲ್ಲಿ ಸಹ ತುಂಬ ಸಹಕರಿಸಿದ CEO ಆಗಿರುವಂತಹ ರಾಜಣ್ಣರವರೇ ಹಾಗೂ ಇನ್ನೊಬ್ಬರು ಅತಿಥಿಯಾಗಿರುವಂತಹ PDO ಅವರವರೇ
ಹಾಗೂ ಎಲ್ಲ ಗೌರವಿತರೆ ಹಾಗೂ ಪೋಷಕರೇ ಹಾಗೂ ಪುಟಾಡಿ ಮಕ್ಕಳೇ, ನಾನು ಮೊದಲದಾಗಿ ನಮ್ಮ ಶಾಲಾ ಕಾರ್ಯಕರ್ತೆಯಾದಂಥ ಲತಾ ಅಂಬೇಕಲ್ಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದ್ರೆ ನಾನು ಎಲ್ಲ ಮಕ್ಕಳಿಗಾಗಿ ಅವರು ತನ್ನ ಜೀವನವನ್ನೇ ತ್ಯಾಗ ಮಾಡಿ ಅವರನ್ನೇ ಆಸೆಯನ್ನಾಗಿ ಅವರ ಯಶಸ್ಸನ್ನು ನೋಡಿ ಖುಷಿ ಪಡುವಂತಹ ವ್ಯಕ್ತಿ ಅಂದ್ರೆ ಅದು ಲತಾ ಅಂಬೇಕಲ್ ಅಂತೇಳಿ ನಾನು ಪ್ರೀತಿಪೂರ್ವಕವಾಗಿ ಹೇಳಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಎಲ್ಲ ಮಕ್ಕಳನ್ನು ಅವರ ಮಕ್ಕಳಂತೆ ನೋಡಿ, ನಾನು ಯಾಕೆಂತೇಳಿ ನನ್ನ ಮಗನನ್ನು ಅವರಿಗೋಸ್ಕರ ಅವರ ಕೈಗುಣ ಇದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅಂತೇಳಿ ನಾನು 2 ವರ್ಷ ಅವರ ಕೈಗುಣದಿಂದಲೇ ಶಾಲೆಗೆ ಹಾಕ್ತಾ ಇದ್ದೇನೆ 2 ಮಕ್ಕಳನ್ನು. ಹಾಗೆ ಅವರು ಕಲಿಸಿದ ಮಕ್ಕಳು ಉತ್ತಮ ರೀತಿಯಲ್ಲಿ ಎಲ್ಲ ವಿದೇಶಗಳಲ್ಲಿ ಶಾಲೆಗಳಲ್ಲಿ ಒಳ್ಳೊಳ್ಳೆಯ ಎಜುಕೇಶನ್ ಅಲ್ಲಿ ಇದ್ದಾರೆ. ಆದ ಕಾರಣ ಅವರ ಕೈಗುಣ ಮೊದಲು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ನಿಲ್ಲಿಸಿದ ಕೆಲಸ ಸಾಧನೆ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ ಒಂದೆರಡು ಅನಿಸಿಕೆಯನ್ನು ಪ್ರಕಟಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಬಾಲವಿಕಾಸ ಸಮಿತಿ ಅಂಗನವಾಡಿ ಕೇಂದ್ರ ಬಲ್ಲಕ LKG UKG ತರಗತಿಗಳ ಪ್ರಾರಂಭೋತ್ಸವ ಹಾಗೂ ಪೋಷಣಾ ಅಭಿಯಾನ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮದ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮ ಉದ್ಘಾಟಕರೇ ಹಾಗೂ ಈ ಸುಳ್ಯ ತಾಲೂಕು ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಗೌರವಾನ್ವಿತ ಪಂಚಾಯತ್ ಸದಸ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಈ ಊರ ಅಭಿಮಾನಿಗಳೇ, ಈ ಒಂದು ಶಾಲೆಯಲ್ಲಿ ಇವತ್ತು LKG UKG ತರಗತಿಗಳ ಒಂದು ತರಗತಿಯಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮವು ಇವತ್ತು ಪ್ರಥಮವಾಗಿ ನಡೆದಿದೆ. ಸುಳ್ಯ ತಾಲೂಕಿನ CDPO ಇಲಾಖೆಯಿಂದ 13 ಶಾಲೆಗಳಲ್ಲಿ ಒಂದು ಗುತ್ತಿಗಾರ ಗ್ರಾಮ ಪಂಚಾಯತ್ನ ಬಲ್ಲಕ ಅಂಗನವಾಡಿ ಶಾಲೆಗೆ ಪ್ರಥಮವಾಗಿ ಈ ಒಂದು ಶಾಲೆಯಲ್ಲಿ ಸಿಕ್ಕಿದೆ. ಅದೇ ಈ ಒಂದು ಶಾಲೆಗೆ ಒಂದು ಗುತ್ತಿಗಾರ ಗ್ರಾಮ ಪಂಚಾಯತಿಗೆ ಇದು ಹೆಮ್ಮೆಯ ವಿಷಯ ಅಂತಲೂ ಹೇಳ್ಬೋದು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪೋಷಣಾ ಅಭಿಯಾನ ಕಾರ್ಯಕ್ರಮವನ್ನು ನಡೆದಿದೆ. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಎಲ್ಲ ಒಂದು ಮಕ್ಕಳು ಅಪೌಷ್ಟಿಕತೆಯಿಂದ ದೂರ ಆಗಬೇಕು ಅಂತ ಒಂದು ಉದ್ದೇಶದಿಂದ, ಪೌಷ್ಟಿಕತೆಯನ್ನು ಹೊಂದಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಒಂದು ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಹಾಗೆಯೇ ಈ ಒಂದು ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆಯನ್ನು ಕೂಡ ನಮ್ಮ ಒಂದು ಪಂಚಾಯತಿ ವತಿಯಿಂದ ನೀಡಬೇಕಾದರೆ ಈ ಒಂದು ಊರಿನ ಅಭಿಮಾನಿಗಳ ಸಹಕಾರದ ಮೂಲಕ ಒಂದು ಕಾಂಟ್ರಾಕ್ಟ್ಗಳ ಒಂದು ಸಲಹೆಯನ್ನು ತಗೊಂಡ್ರೆ ನಾವೊಂದು PDO ಹಾಗೂ ಎಲ್ಲ ಈ ಒಂದು ಊರಿನ ಸದಸ್ಯರ ಹಾಗೂ ಎಲ್ಲರ ಸೇರಿ ಒಂದು ಅನುಮತಿಯ ಮೇರೆಗೆ ಈ ಒಂದು ಶಾಲೆಗೆ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸಿದ ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ನನಗೆ ಅನಿಸ್ತದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ಒಂದು ಫೋನಿನ ಕರೆಗೆ ಆಗಮಿಸಿದಂತ ಜನಪ್ರಿಯ ಶಾಸಕರಾದ ಶ್ರೀಮತಿ ಭಾಗೀರಥಿ ಮೇಡಮ್ ಶಾಸಕರು, ಇವರಿಗೆ ನಮ್ಮ ಎಲ್ಲ ಊರಿನ ಪರವಾಗಿ, ಇಲಾಖೆಯ ಪರವಾಗಿ, ಸಮಿತಿಯ ಪರವಾಗಿ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇವತ್ತಿನ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟು ನಮಗೆ ಒಂದು ಕಾಂಪೌಂಡ್ನ ವ್ಯವಸ್ಥೆಯನ್ನು ಕೂಡ ಭರವಸೆ ಇಟ್ಟಿದ್ದಾರೆ. ನಿತ್ತಲ್ಲೇ ನಮಗೆ ತುಂಬಾ ಖುಷಿ ಆಯ್ತು. ಇಂಥ ವ್ಯವಸ್ಥೆಗಳು ಇದ್ರೆ ನಾವು ತುಂಬಾ ಒಂದು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತದೆ, ಖುಷಿ ಆಗ್ತದೆ. ಹಾಗೆ ಮೇಡಮ್, ನಿಮಗೆ ನಮ್ಮ ಎಲ್ಲ ಸಂಘ ಸಂಸ್ಥೆ ಬಾಲವಿಕಾಸ ಸಮಿತಿ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಇವರಿಗೆ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷರು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇವರು ನಾನು ಒಂದು ಸಲ ಅವರು ತರಬೇತಿಯನ್ನು ಮಾಡಿಕೊಂಡಿದ್ರು, ಬ್ಯುಸಿ ಇದ್ರು, ವೆಯ್ಟ್ ಮಾಡಿದೆ. ಹೊರಗೆ ಬರುವಾಗ ಕೇಳಿದೆ, ಸರ್ ನಮ್ಮ ಈಗ ಒಂದು ಕಾರ್ಯಕ್ರಮ ನಡೀತಿದೆ, ಬರಬೇಕು ಸರ್ ಅಂತ ಒಂದು ಕೇಳಿಕೊಂಡೆ.
ಆಗ ಆಯ್ತಮ್ಮ ಬರ್ತೇನೆ, ಹಿಂದಿನ ದಿವಸ ಒಂದು ಫೋನ್ ಮಾಡಿ ಅಂತ ಹೇಳಿದ್ರು, ಅಷ್ಟೇ ಹೇಳಿದವರು ನನಗೆ. ಮತ್ತೆ ಅವರು ಫೋನ್ ನಂಬರ್ ಚೇಂಜ್ ಆಗಿ ಸಿಗ್ತೇ ಇರಲಿಲ್ಲ. ನೆಕ್ಸ್ಟ್ ನಮ್ಮ CDP ಮೇಡಮ್ ಒಂದು ಫೋನ್ ನಂಬರ್ ಕೊಟ್ಟರು, ಸಿಕ್ಕಿದ್ರು. ಆಯ್ತಮ್ಮ ಟೈಮ್ಗಳು ಸರಿ ಇದ್ರೆ ಅಂದ್ರೆ ಅವರ ಕೆಲಸ ಕಾರ್ಯಗಳು ಅವರು ಅಂದ್ರೆ ಇಡೀ ತಾಲೂಕಿನ ಎಲ್ಲ ಕೆಲಸಗಳನ್ನು ಅವರು ಜವಾಬ್ದಾರಿಯುತವಾಗಿ ಮಾಡ್ಬೇಕಾಗ್ತದೆ. ಆ ಕರೆಗೆ ಹೋಗೊಟ್ಟು ಇವತ್ತು ನಮ್ಮಲ್ಲಿ ಇಷ್ಟರ ತನಕ ಕೂತಿದ್ದಾರೆ ಅಂದ್ರೆ ಒಂದು ಹೆಮ್ಮೆಯ ವಿಷಯ ನಮಗೆಲ್ಲ. ಸರ್ ನಿಜವಾಗಿ ಒಂದು ತುಂಬಾ ಖುಷಿ ಆಗ್ತಿದೆ, ಅಂದ್ರೆ ಏನ್ ಹೇಳ್ಬೇಕಂತ ತೋಚುದಿಲ್ಲ. ಬಂದಾಗೆ ಕೇಳಿದ್ರು ಏನಾಗ್ಬೇಕಮ್ಮ ಅಂತ ಕೇಳಿದ್ರು, ಆಗ್ಲೇ ನನಗೆ ತುಂಬಾ 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 ಖುಷಿ ಆಯ್ತು ಸರ್. ಹಾಗೆ ಕೇಳುವ ಅಧಿಕಾರಿಗಳೇ ಇರುವುದಿಲ್ಲ, ಹೀಗೆ ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಆಗ ನಾವು ಹೇಗೆ ಬೇಕಾದ್ರೂ ಕೆಲಸ ಮಾಡುವುದು. ನಮ್ಗೆ ಇಂಥ ಅಧಿಕಾರಿಗಳು ಇದ್ರೆ ನಮ್ಗೆ ಅದಷ್ಟು ತುಂಬಾ ಖುಷಿ ಸರ್. ಯಾವ ರೀತಿ ಬೇಕಾದ್ರೂ ನೀವು ಕೊಡುಗೈ ಇರುವಾಗ ನಮಗೆ ಆ ಕೆಲಸ ಮಾಡ್ಲಿಕ್ಕೆ ಖುಷಿ ಆಗ್ತದೆ ಸರ್. ಹಾಗೆ ನಿಮಗೆ ನಮ್ಮ ಇಲಾಖೆಯ ಮತ್ತು ನಮ್ಮ ಬಾಲಕ ಸಮಿತಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಸರ್. ಅಧ್ಯಕ್ಷರು ಒಂದು ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತ ಶ್ರೀಮತಿ ಶೈಲಜಾ ಮೇಡಮ್, ನಮ್ಮ CDP ಅವರು ತುಂಬಾ ಮಾತಿಲ್ಲ, ನಿಧಾನವಾಗಿ ಹಸನ್ಮುಖಿ ಯಾವಾಗಲೂ. ಅಂದ್ರೆ ಎಷ್ಟು ಏನಿಲ್ಲತ್ತ ಅಷ್ಟೇ ಮಾತಾಡೋ, ಅಷ್ಟು ಸ್ಮೂತ್ ಅಲ್ಲಿ ನಮ್ಮನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾರೆ. ಅವರು ಬೈದದ್ದು ನಾನು ಕೇಳಲಿಲ್ಲ ಜೋರಾಗಿ, ಅವ್ರಿಗೆ ಕೋಪ ಬರೋದು ಕಡಿಮೆ ಅಂತ. ನನಗೆ ಅದು ತುಂಬಾ ಖುಷಿ ಮೇಡಮ್. ಅಂದ್ರೆ ನಮ್ಮೆಲ್ಲ ಕೆಲಸ ಮಾಡ್ಲಿಕ್ಕೆ ಅವರಿಗೆ ಖುಷಿ. ಆ ರೀತಿಯಾಗಿ ನಮ್ಮ ಎಲ್ಲ ತಾಲೂಕಿನ ಕಾರ್ಯಕರ್ತೆಯರನ್ನು ಅವರು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅದೊಂದು ನ್ಯಾಕ್ ಅಂತ ನಾನು ಹೇಳ್ಬಹುದು. ಅದು ತುಂಬಾ ಖುಷಿ ಮೇಡಮ್. ಅವರು ಕವಿ ಕೂಡ ಒಂದು. ಹಾಗೆ ಅವರು ಈ ಮೀಟಿಂಗ್ ಕೂಡ ಒಮ್ಮೆ ಅಟೆಂಡ್ ಆಗಿದ್ರು. ಮತ್ತೆ ಅವರನ್ನು ಫೋನಲ್ಲೇ ಸಂಪರ್ಕಿಸ್ತಿದ್ದೆ ನಾನು. 10 ಗಂಟೆ ರಾತ್ರಿ ಆದ್ರೂ ಕೂಡ ಫೋನ್ ಪಿಕ್ ಮಾಡ್ತಿದ್ರು. ಅಂದ್ರೆ ವಿಷಯಗಳು ಅಂತ ತಿಳ್ಕೊಳ್ಬೇಕಲ್ಲ ಹೇಗೆ ಮಾಡುದು ಏನು ಅಂತ. ಹಾಗೆ ನಿನ್ನೆ ರಾತ್ರಿ 8 ಗಂಟೆಗೆ ಶಾಲೆಯಲ್ಲೇ ಇದ್ದೆ ನಾನು. ಒಂದು ಸ್ಮಾರ್ಟ್ TV ಫಿಟ್ ಮಾಡ್ಬೇಕಾದ್ರೆ ಮೊನ್ನೆಯಿಂದ ರಾತ್ರಿ 8 ಗಂಟೆಗೆ ಕೂತು ಕೂಡ ಶಾಲೆಯಲ್ಲಿ ಕಾಯ್ತಿದ್ದೆ, ಆಗ್ಲಿಲ್ಲ ಸರ್. ಅಂತೂ ನನ್ನ ಸ್ಟೂಡೆಂಟ್ ಆದ ಸುದೀಪ್ ಅವರೇ ಮಾಡಿಕೊಟ್ರು. ತುಂಬಾ ಖುಷಿ ಆಯ್ತು ಮೇಡಮ್. ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟದಕ್ಕೆ ನಿಮಗೆ ನಮ್ಮ ಇಲಾಖೆಯ ನಮ್ಮೆಲ್ಲರ ಬಾಲಕ ಸಮಿತಿ ಪರವಾಗಿ, ಊರ ವಿದ್ಯಾಭಿಮಾನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ಬಾಲಕ ಸಮಿತಿಯ ಸದಸ್ಯರು ಗೌರವವಾದ ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಂದನೆಯನ್ನು ಸ್ವೀಕರಿಸಿದವರಿಗೆ ಧನ್ಯವಾದಗಳು ಮೇಡಮ್.